ಏನಿಲ್ಲ ರೀ, ಅದು ಏನು ಇಲ್ವಾ? ಏನಿಲ್ಲ ಅಂದ್ಮೇಲೆ ನನ್ಗೆ ಯಾಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ? ಹೋಗಲ್ ಕೂತ್ಕೊಳ್ಳಿ. ಅಲ್ಲ, ಒಂದ್ ನಿಮಿಷ. ಇವಳು ನನ್ನ ಕಸಿನ್ ರಾಜಲಕ್ಷ್ಮಿ. ಇವಳು ಕೂಡ ಹಾಕಿಲಿ ಭಾಗವಹಿಸ್ಬೇಕು ಅಂತಿದ್ದಾಳೆ. ಆದ್ರೆ ಇವಳು ಹಾಕಿ ಸ್ಟಿಕ್ ನ ಮರ್ತು ಬಂದಿದ್ದಾಳೆ. ನಿಮ್ ಹತ್ರ ಇರೋ ಎಕ್ಸ್ಟ್ರಾ ಸ್ಟಿಕ್ ಏನಾದ್ರೂ ಕೊಟ್ರೆ. ಹಲೋ, ಅವಾಗ ಅವಳು ಈ ಆಟ ಆಡ್ತಿರೋದು ಕಾಲೇಜಲ್ಲಿರೋ ಸೀಟ್ಗೋಸ್ಕರ ಸೆಲೆಕ್ಟ್ ಆಗೋಕ್ಕೋಸ್ಕರನೇ. ನನ್ ಸ್ಟಿಕ್ ಅವಳಿಗೆ ಕೊಟ್ಟು ಅವಳನ್ನ ಗೆಲ್ಸಿದ್ರೆ ನನಗ್ ಬರ್ಬೇಕಾಗಿರೋ ಸೀಟ್ ಅವಳಿಗೆ ಕೊಟ್ಟು ಅವಾಗ ನಾನ್ ಬಕ್ರ ಆಗ್ಬೇಕಾ? ಹೋಗಿ ಕೆಲ್ಸ ನೋಡ್ಕೊಳ್ಳಿ, ನಾನು ಹೋಗಿ ಆಡ್ಬೇಕು. ಅಯ್ಯೋ, ನಿಮ್ ಹತ್ರ ಇರೋ ಎಕ್ಸ್ಟ್ರಾ ಹಾಕಿ ಸ್ಟಿಕ್ ನ ಕೊಡೋದಕ್ಕೆ ನೀವಿಷ್ಟು ಸ್ವಾರ್ಥವಾಗಿ ಯೋಚನೆ ಮಾಡ್ತಿದ್ದೀರಾ? ಮನುಷ್ಯರು ಹೀಗ್ ಕೂಡ ಇರ್ತಾರಾ? ಹೀಗಲ್ಲ, ಹೀಗೆ ಇರ್ತಾರೆ. ರಾಜಲಕ್ಷ್ಮಕ್ಕ, ಸರ್ವತಂತ್ರ ಸ್ವರೂಪಿಣೆ ನಮೋ ನಮಃ ವಜ್ರಕಾಯ ಭೀಮಸೇನ ಸಹಾಯಕರ್ತೆ ನಮೋ ನಮಃ ವಜ್ರಕಾಯ ಏನತ್ಗೆ? ಇವ್ರು ಫೋನ್ ಮಾಡ್ತಿದಾರಾ ಇಲ್ಲ ಯುದ್ಧ ಮಾಡ್ತಾ ಇದಾರಾ? ಸ್ವಲ್ಪನೂ ಬಿಡುವಿಲ್ದೆ ಫೋನ್ ಮಾಡ್ತಾನೆ ಇದಾರೆ. ನನಗೂ ಅದೇ ಅರ್ಥ ಆಗ್ತಿಲ್ಲ ಪದ್ಮ. ಅವಾಗಿಂದ ಅವ್ರು ತಮ್ಮ ಸೊಸೆ ಜೊತೆ ಮಾತಾಡ್ಬೇಕು ಅಂತಿದ್ದಾರೆ. ಸ್ವಲ್ಪ ಮಾತಾಡ್ಸ್ಬಿಟ್ರೆ ಖುಷಿ ಪಡ್ತಾರಲ್ವಾ ಅಕ್ಕ? ನಾನ್ ಮಾತಾಡ್ತೀನಿ. ಹಲೋ ಹಲೋ ಅದ್ಕೆ, ನಾನ್ ತುಂಬಾ ಹೊತ್ತಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಸಿಗ್ತಾನೆ ಇಲ್ಲ. ಸಿಗ್ನಲ್ ಇಲ್ಲ ಅನ್ಸುತ್ತೆ. ಎಲ್ಲಿ ನನ್ ಸೊಸೆ ಬಂದ್ಲಾ? ನಿಮ್ ಸೊಸೆ ಇಲ್ಲಿಲ್ಲ ಮಾತಾಡೋದಕ್ಕೆ. ಏನ್ ವಿಷಯ ಅಂತ ಹೇಳಿ. ಇವತ್ ನನ್ ಸೊಸೆ ಹತ್ರ ಮಾತಾಡೋ ಅದೃಷ್ಟ ನನ್ಗಿಲ್ಲ ಅನ್ಸುತ್ತೆ. ಅಯ್ಯೋ, ನಿಮ್ ಸೊಸೆ ಹತ್ರ ನೀವ್ ಮಾತಾಡೋದಕ್ಕೆ ಏನ್ ಸಮಸ್ಯೆ ಇದೆ ಹೇಳಿ? ಫೋನಲ್ಲಿ ಯಾಕೆ? ಮಾತಾಡ್ಬೇಕು ಅನ್ಸಿದ್ರೆ ಮನೆಗೆ ಡೈರೆಕ್ಟ್ ಆಗಿ ಬಂದ್ಬಿಡಿ. ಸರಿ. ಪ್ರಮೀಳ್ ಅವ್ರೆ, ನೀವ್ಯಾಕೆ ಅಷ್ಟೊಂದು ಶ್ರಮ ತಗೊಳ್ತೀರಾ ಹೇಳಿ? ನೀವು ರಾಜಿಗೆ ಏನ್ ಹೇಳ್ಬೇಕು ಅಂತಿದ್ದೀರೋ ಅದನ್ನ ನನ್ನ ಹತ್ರನೇ ಹೇಳ್ಬೋದಲ್ಲ? ಹೇಳೋ ಅಂತದೇನು ಇಲ್ಲ. ನನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂತ ಉಪವಾಸ ವ್ರತ ಮಾಡ್ತಿದ್ದಾಳಲ್ಲ, ಅದಕ್ಕೆ ಉಡುಗೊರೆ ಕೊಡೋಣ ಅಂತ. ಉಡುಗೊರೆನಾ? ಅತ್ತಿಗೆ, ಉಡುಗೊರೆ ಅಂದ್ರೆ ರೇಷ್ಮೆ ಸೀರೆನೇನು? ಕೇಳ್ಕೊ. ಪೂಜೆ ಮಾಡ್ತಿದ್ದಾಳಲ್ವಾ, ಸ್ವಲ್ಪ ಪೂಜೆ ಸಾಮಾನ್ಗಳು ತಂದಿದ್ದೀನಿ. ನಮ್ ಮನೆ ಕೆಲ್ಸದೋಳು ತಗೊಂಡ್ ಬಂದ್ ಕೊಡ್ತಾಳೆ. ಹಾಗೆ ನನ್ ಮನೆ ಸೊಸೆ ಆಗೋಳ್ನ ಯಾವಾಗ ತೋರಿಸ್ತೀರಾ ಮೇಡಮ್ ಅಂತ ಪದೇ ಪದೇ ಕೇಳ್ತಾ ಇರ್ತಾಳೆ. ಒಂದ್ಸಲ ರಾಜಲಕ್ಷ್ಮಿನ ತೋರ್ಸಿ. ಇಡ್ತೀನಿ. ಅಕ್ಕ, ಅವ್ರಿಗೆ ರಾಜಲಕ್ಷ್ಮಿ ಅಂದ್ರೆ ಎಷ್ಟೊಂದ್ ಪ್ರೀತಿ ಅಂತ ಅರ್ಥ ಆಯ್ತು. ಆದ್ರೂ ನೀವ್ ಯಾಕೆ ಮಾತಾಡೋದಕ್ಕೆ ಬಿಡ್ತಿಲ್ಲ? ಅಷ್ಟಕ್ಕೂ ಏನ್ ಸಮಸ್ಯೆ? ಹೇಳತ್ಗೆ, ಅವಳಿಗೆ ಆರೋಗ್ಯ ಏನಾದ್ರೂ ಸರಿ ಇಲ್ವಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋಣವಾ? ಅಯ್ಯೋ, ಅವಳು ಆಯಾಸಾಗಿ ಮಲ್ಕೊಂಡಿದ್ದಾಳಷ್ಟೇ. ನೀವೇನು ಅವಳ ವಿಷಯದಲ್ಲಿ ಇಷ್ಟೊಂದು ಆತಂಕ ಪಡುವಂತ ಅವಶ್ಯಕತೆ ಇಲ್ಲ. ಈಗ ಅವ್ರು ಹೇಳ್ದಾಗೆ ಕೆಲಸದವ್ರನ್ನೇನಾದ್ರೂ ಕಳಿಸ್ಬಿಟ್ರೆ ನನ್ ರಾಜಿ ಹಾಕಿ ಆಡೋದಕ್ಕೆ ಹೋಗಿದ್ದಾಳೆ ಅನ್ನೋ ವಿಷಯ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನ್ ಮಾಡ್ಲಿ?
ನಾನು ಅನ್ಕೊಂಡಾಗೇನಲ್ಲ, ಹುಡುಗಿ ಚೆನ್ನಾಗೇ ಆಡ್ತಿದ್ದಾಳೆ. ಆದ್ಯ ಹೋಗ್ಬೇಡ. ನನ್ ಮಗನ್ಗೋಸ್ಕರ ಒಂದ್ ಹನಿ ನೀರ್ ಕೂಡ ಕುಡಿದೆ ವ್ರತ ಮಾಡ್ಬೇಕು. ಅದೇನ್ ಜಾನಕಿ, ಮನೇಲಿ ಪೂಜೆ ಇದೆ ಅಂತ ಗೊತ್ತಿಲ್ವಾ? ನೀನ್ ಹೇಳ್ತಿರೋದ್ ನಿಜನಾ ಅತ್ಗೆ? ಅಣ್ಣಂಗ್ ಗೊತ್ತಿಲ್ದಿರೋ ಹಾಗೆ ಹೇಗ್ ಹೋದ್ರು? ಮತ್ತೆ ಪೂಜೆ ವಿಷಯ ಏನ್ ಮಾಡಿದೆ? ಇನ್ನೇನಿರುತ್ತೆ, ಪೂಜೆ ದೇವ್ರಿಗಲ್ಲ, ಭಾವನವ್ರ ಕೈಯಲ್ಲಿ ನಮ್ಗಿರುತ್ತೆ. ಬೈಗೊಳದ್ ಪೂಜೆ. ಎಂತ ಕೆಲ್ಸ ಮಾಡಿದ್ಯಾ ಜಾನಕಿ? ಸ್ವಲ್ಪನೂ ಬುದ್ಧಿ ಇಲ್ಲ ನಿಂಗೆ. ಮನೇಲಿ ಪೂಜೆ ಇಟ್ಕೊಂಡು ಅದ್ ಹೇಗ್ ಕಳಿಸ್ತೆ? ರಾಜಾರಾಮ್ ಕೇಳಿದ್ರೆ ಏನ್ ಉತ್ತರ ಕೊಡೋದು? ಅದೇ ಹಾಗಲ್ಲ ಅತ್ತೆ, ಇವತ್ತವಳು ಕಾಲೇಜ್ ಹೋಗ್ಲಿಲ್ಲ ಅಂದ್ರೆ ನಾಳೆ ಸೀಟ್ ಸಿಕ್ಕೋದು ತುಂಬಾ ಪ್ರಾಬ್ಲಮ್ ಆಗತ್ತೆ, ಅದಕ್ಕೆ ಕಳಿಸ್ದೆ. ಈಗಾಗ್ಲೇ ನೀನ್ ಮಾಡಿದಿಕ್ಕೆ ಅವ್ನ್ ನಿನ್ ಜೊತೆ ಮಾತಾಡ್ತಾ ಇಲ್ಲ. ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ಮನೇಲಿ ಪೂಜೆ ಇಟ್ಕೊಂಡು ಅನಾವಶ್ಯಕವಾಗಿ ಯಾಕೆ ಕಳಿಸ್ತೆ? ನಂಗೊಂದ್ ಮಾತು ಹೇಳೋ ತಾನೆ? ಹೇಳ್ಬೇಕು ಅನ್ಕೊಂಡೆ ಅತ್ತೆ, ಆದ್ರೆ ಭಯ ಆಗ್ಬಿಡ್ತು. ಈಗ ನೋಡಿದ್ರೆ ಬೀಗ್ರು ಕೆಲಸದವ್ರನ್ನ ಕಳಿಸಿ ಪೂಜೆ ಸಾಮಗ್ರಿ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ರು. ಅವ್ರು ಹಾಗೆ ಹೇಳಿದ್ಮೇಲೆ ನನ್ಗೆ ಯಾಕೋ ತುಂಬಾ ಭಯ ಆಗೋಯ್ತು. ರಾಜಿ ಬೇರೆ ಮನೇಲಿಲ್ಲ ಅತ್ತೆ. ನನಗೇನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ಲಿಲ್ಲ. ಕಾಲೇಜ್ ಏನಾದ್ರೂ ಪಕ್ಕದಲ್ಲೇ ಇದೆಯಾ ಅತ್ಗೆ? ಅಲ್ಲಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ ಎಷ್ಟು ಟೈಮ್ ಹಿಡಿಯತ್ತೆ? ಅಷ್ಟ್ರಲ್ಲಿ ಅಣ್ಣ ಬಂದ್ರು, ಇಲ್ಲ ಬೀಗ್ರು ಅವ್ರ ಮನೆಯಿಂದ ನಮ್ಮನೆಗ್ ಬಂದ್ರು ತೊಂದ್ರೆನೆ. ಒಟ್ನಲ್ಲಿ ಇವತ್ತು ನಮ್ಮನೇಲಿ ನಡೀತಾ ಇರೋದು ಪೂಜೆ ಅಂತ ಅನ್ನಿಸ್ತಿಲ್ಲ. ಯಾಕತ್ಗೆ ಹೀಗ್ ಮಾಡ್ದೆ? ಅಣ್ಣನ ಗೊತ್ತಾದ್ರೆ? ಆ ಆದ್ಯ ಹತ್ರ ಫೋನ್ ಇದೆ ಅಲ್ವಾ, ಬೇಗ ಬರಕ್ ಹೇಳು. ಅಯ್ಯೋ ಭಗವಂತ, ರಾಜಿ ಕಾಲೇಜ್ಗೆ ಹೋಗಿದ್ದಾಳೆ ಅಂದ್ರೇನೆ ಕೋಪ ಮಾಡ್ಕೋತಾರೆ, ಇನ್ನು ಹಾಕಿ ಆಡಕ್ ಹೋಗಿದ್ದಾಳೆ ಅಂದ್ರೆ ಇನ್ನು ಏನ್ ಗಲಾಟೆ ಆಗುತ್ತೋ ಏನೋ. ಮೊದ್ಲೇ ಅವ್ರ ಕುಟುಂಬಕ್ಕೆ ಹಠ ಜಾಸ್ತಿ. ಬೇಗ ಬನ್ನಿ ಅಂತ ಹೇಳಿ ಅಕ್ಕ. ಹೋಗತ್ಗೆ, ಅಣ್ಣ ಬರೋದ್ರೊಳಗೆ ಬನ್ನಿ ಅಂತ ಹೇಳು. ಹೋಗು ಜಾನಕಿ, ಹೋಗಿ ಅಕ್ಕ. Come on, Rajalaxmi! Go Louis! Come on. ನೋಡಿ, ಕಮಾನ್ ರಾಜಲಕ್ಷ್ಮಿ, ಆ ಕಡೆ ಇಲ್ಲ, ಈ ಫೋನ್ ಕಡೆ. ಬರ್ತಿದೆ ನೋಡು. ನೋಡು ನೋಡು, ಆ ಕಡೆ ಹೋಗ್ತಿದೆ ನೋಡು. ಯಾರು? ಮನೆಯಿಂದ ಬಂದಿರೋದು ಗೊತ್ತಾಗೋಯ್ತಾ? ಹಲೋ ಹಲೋ ಆದ್ಯ, ಸೀನುಗ್ ಫೋನ್ ಕೊಡಮ್ಮ. ಡ್ರಮ್ಮು ನಿನಗೆ. ಕಮಾನ್ ರಾಜಿ. ಹಲೋ, ಸೀನು, ಏನಾಯ್ತು ಅತ್ತೆ? ಯಾಕೆ ಅಷ್ಟೊಂದು ಭಯ ಪಡ್ತಿದ್ದೀರಾ? ನೀವ್ ಎಲ್ಲಿದ್ದೀರೋ? ಕಾಲೇಜಲ್ಲಿ ಇದೀವಿ ಅತ್ತೆ. ನೀವು ಕಾಲೇಜ್ ಹೋಗಿ ಎಷ್ಟೊತ್ತಾಯ್ತು?
ಬೇಗ ಮನೆಗ್ ಬಂದ್ರು. ಇಲ್ಲಿ ನೋಡಿದ್ರೆ ರಾಜಿ ಅತ್ತೆ ರಾಜಿಗೋಸ್ಕರ ಪೂಜೆ ಸಾಮಗ್ರಿಗಳನ್ನೆಲ್ಲ ಕೆಲಸದವ್ರ ಹತ್ರ ಕೊಟ್ ಕಳಿಸ್ತೀನಿ ಅಂತ ಹೇಳಿದ್ರು. ಈಗ ಏನಾದ್ರೂ ಬಂದ್ಬಿಟ್ರೆ ನಾನು ಏನಂತ ಉತ್ತರ ಕೊಡ್ಲಿ? ಇನ್ನು ನನ್ನ ಕೈಲಿ ಸುಳ್ಳು ಹೇಳೋಕ್ಕಾಗಲ್ಲ. ಎಲ್ಲಿದ್ರು ಬೇಗ ಬನ್ನಿ. ಇಲ್ಲಿ ಕೊಡು. ರಾಜಲಕ್ಷ್ಮಿ ಆಟದಲ್ಲಿದ್ದಾಳೆ, ಆಡ್ತಿದ್ದಾಳೆ ಕೂಡ. ನಮ್ ರಾಜಿ ಖಂಡಿತ ಆಟದಲ್ಲಿ ಗೆದ್ದೇ ಗೆಲ್ತಾಳೆ. ರಾಜಿ ಇಲ್ಲಿ ಆಡ್ತಿದ್ದಾಳೆ, ನೀವ್ ತಲೆ ಕೆಡಿಸ್ಕೋಬೇಡಿ. ನಾವ್ ಆದಷ್ಟು ಬೇಗ ಬಂದ್ಬಿಡ್ತೀವಿ. ಆದ್ಯ ಆದ್ಯ, ಅಯ್ಯೋ ಇವಳು ಬೇರೆ ಅರ್ಥನೇ ಮಾಡ್ಕೊಳ್ತಿಲ್ವಲ್ಲಪ್ಪ. ಪ್ರಮೀಳಾ ಬೇರೆ ಫೋನ್ ಮಾಡ್ತಾನೇ ಇದ್ದಾರೆ. ದೇವ್ರೆ, ನಾನು ಏನಪ್ಪ ಮಾಡ್ಲಿ? ಏನಾದ್ಯ, ಅತ್ತೆ ಫೋನ್ ಮಾಡಿದ್ರು ಅಂದ್ರೆ ಮನೇಲಿ ಗೊತ್ತಾಗಿದೆ ಅಂತ ಅನ್ಸತ್ತೆ. ಅಂದ್ರೆ ಮಾವನಿಗೆ ಗೊತ್ತಾಗಿರ್ಬೇಕು. ಅಷ್ಟಕ್ಕೂ ಅವ್ರು ನನ್ನ ಕಳ್ಸಿದ್ದೆ ನಿಮ್ಮಿಬ್ರನ್ನ ಕರ್ಕೊಂಡ್ ಬಾ ಅಂತ. ಅಯ್ಯೋ, ನಾನ್ ಕೂಡ ಇದೀನಿ ಅಂತ ಗೊತ್ತಾಗ್ಬಿಡುತ್ತಾ? ಹೌದು ಕಣೋ ಬಿಟ್ಟು. ಅದ್ಯಾವ ಧೈರ್ಯದ ಮೇಲೆ ನೀನು ಬರ್ತೀವಿ ಅಂತ ಹೇಳ್ದೆ? ಇಲ್ದಿದ್ರೆ ಆಟನ್ ಮಧ್ಯದಲ್ಲಿ ನಿಲ್ಸ್ಬಿಡ್ತಾರಾ? ಹಾಗಲ್ಲ ಆದ್ಯ, ಇವಾಗ ಅವ್ರೇನಾದ್ರೂ ಬಂದ್ರೆ ಏನ್ ಮಾಡ್ತೀಯ? ಬೇಕಂದ್ರೆ ನಮ್ ರಾಜಲಕ್ಷ್ಮಿಗೋಸ್ಕರ ನಾನ್ ಬಯಸ್ಕೋತೀನಿ. ನನ್ನ ಮನೆಯಿಂದ ಕಳ್ಸಿದ್ರು ಪರವಾಗಿಲ್ಲ, ಆದ್ರೆ ರಾಜಲಕ್ಷ್ಮಿ ಆಟದಲ್ಲಿ ಗೆಲ್ಬೇಕು, ಈ ಕಾಲೇಜಲ್ಲಿ ಅಡ್ಮಿಷನ್ ತಗೋಬೇಕು. ಅವಳಿಗೇನು ಗೊತ್ತಾಗೋದಿಲ್ಲ. ಅವಳ ಫ್ಯೂಚರ್ ಚೆನ್ನಾಗಿರ್ಲಿ ಅಂತ ಕೇಳ್ಕೊಳ್ಳೋಣ. ಮನೇಲಿ ಗೆದ್ದು ಇಲ್ಲೂ ಗೆಲ್ಬೇಕು ಅಂತಾರಲ್ವಾ? ರಾಜಲಕ್ಷ್ಮಿ ಮನೇಲೂ ಗೆಲ್ಬೇಕು, ಇಲ್ಲೂ ಆಟದಲ್ಲಿ ಗೆಲ್ಬೇಕು. ಕರೆಕ್ಟೇ ಆದ್ಯ. ಮಾವನ್ಗೇನಾದ್ರೂ ಗೊತ್ತಾದ್ರೆ ನನ್ ಕಥೆ ಮುಗಿಸ್ಬಿಡ್ತಾರೆ. ಕಮಾನ್ ರಾಜಿ, ಕಮಾನ್ ಕಮಾನ್ ಅಕ್ಕ. ನಾನು ಕೂಡ ಅವಳ ಮ್ಯಾಚ್ ಗೆಲ್ಲಿ ಅಂತಾನೆ ಬಂದಿರೋದು. ದೊಡ್ಡಪ್ಪ ಹೊಡಿದೇನೆ ಇದ್ರೆ ಅದೇ ನಮ್ ಪುಣ್ಯ ಅನ್ಸುತ್ತೆ ಮಾವ. ಬಿಟ್ಟು, ನಿನಗೆ ನಾನಿದ್ದೀನಿ. ರಾಜಲಕ್ಷ್ಮಿ ಗೆಲ್ತಾಳೆ ಅನ್ನೋ ಕಾನ್ಫಿಡೆನ್ಸ್ ನಂಗಿದೆ. ನಂತರ ನೀನು ಕೂಡ ಅವಳು ಗೆಲ್ಬೇಕು ಅಂತ ಕೇಳ್ಕೊ. ಓಕೆ? ಕಮಾನ್ ರಾಜಿ, ಕಮಾನ್. ರಾಜಲಕ್ಷ್ಮಿ ಅಕ್ಕ, ಕಮಾನ್ ಹೊಡಿ. ಅಯ್ಯೋ ಪ್ರಮೀಳಾ ಅವರೇ, ನೀವೇ ಬಂದ್ಬಿಟ್ರಾ? ಕೆಲಸದವ್ರನ್ನ ಕಳಿಸ್ತೀನಿ ಅಂತ ಹೇಳಿದ್ರಲ್ಲ. ಸೊಸೆನ ನೋಡ್ಬೇಕು ಅನ್ನಿಸ್ತು, ಬಂದ್ಬಿಟ್ಟೆ. ಯಾಕೇನಾಯ್ತು? ಬರ್ಬಾರ್ದಿತ್ತಾ? ಅಯ್ಯೋ ಹಾಗೇನೂ ಇಲ್ಲ. ವ್ರತ ದಿನ ನೀವೇ ಬಂದಿದ್ದೀರಲ್ಲ, ಅದಕ್ಕೆ ಸ್ವಲ್ಪ ಗಾಬರಿ ಆಯ್ತು. ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಪ್ರಮೀಳಾ ಅವರೇ, ಕಾಫಿ ಏನಾದ್ರೂ ತಗೊಳ್ತೀರಾ? ಇವಾಗೇನು ಬೇಡ. ನಮಸ್ಕಾರ ಅಮ್ಮ. ನಮಸ್ಕಾರ. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ. ನಮಸ್ಕಾರ. ನಮಸ್ಕಾರ. ಸೊಸೆ ಜೊತೆ ಮಾತಾಡ್ದೇನೆ ಒಂದ್ ನಿಮಿಷ ಕೂಡ ಇರಲ್ಲ ಅನ್ಸತ್ತೆ. ಅಷ್ಟು ಸಲ ಫೋನ್ ಮಾಡಿದ್ರಿ? ಹಾಗೇನಿಲ್ಲಮ್ಮ, ವ್ರತದಲ್ಲಿ ಯಾವುದೇ ಲೋಪದೋಷ ಆಗ್ಬಾರ್ದು. ಈ ಪೂಜೆ ಪೂರ್ತಿ ಆಗೋವರೆಗೂ ಸ್ವಲ್ಪ ಭಯ ಅಷ್ಟೇ. ರಾಜಿ ಬೇರೆ ಹಾಕಿ ಆಡೋದಕ್ಕೆ ಕಾಲೇಜ್ ಹೊರಟೋಗಿದ್ದಾಳೆ. ನಾನು ಇವ್ರ ಹತ್ರ ಏನಂತ ಹೇಳಿ? ನೀನೇ ಕಾಪಾಡು ತಂದೆ. ಇರಿ, ರಾಜಾರಾಮನ್ ಕರ್ಕೊಂಡ್ ಬರ್ತೀನಿ. ಅತ್ತೆ ಅತ್ತೆ, ನಾನೇ ಹೋಗಿ ಕರ್ಕೊಂಡ್ ಬರ್ತೀನಿ. ನಾನು ಹೋಗ್ತೀನಿ ಬಿಡು ಜಾನಕಿ. ನೀನ್ ಬಂದಿರೋ ಬೀಗ್ತಿಗೆ ಕಾಫಿನೋ ಟೀನೋ ಕೊಡು, ನಾನ್ ಕರ್ಕೊಂಡ್ ಬರ್ತೀನಿ. ಬೇಗ ಬಂದ್ಬಿಡಿ ಅಂತ ಆದ್ಯನ್ಗೂ ಹೇಳಿದೀನಿ. ಈಗ ಇವ್ರಿಗೆ ವಿಷಯ ಗೊತ್ತಾದ್ರೆ ರಾಜಿನ ಕೂಡ ಕ್ಷಮಿಸೋ ಮಾತೇ ಇಲ್ಲ. ಅಯ್ಯೋ ದೇವ್ರೆ, ಏನ್ ಮಾಡಿ ತಂದೆ? ನಮಸ್ಕಾರ ಅಣ್ಣ. ನಮಸ್ಕಾರ ನಮ್ಮ, ಕೂತ್ಕೊಳ್ಳಿ. ಅಯ್ಯಯ್ಯೋ, ನನ್ನ ಕತೆ ಮುಗ್ದೇ ಹೋಯ್ತು. ಇವರು ಬೇರೆ ಬಂದ್ಬಿಟ್ರು. ಈ ಮಕ್ಕಳು ಕೂಡ ಇನ್ನು ಮನೆಗೆ ಬಂದಿಲ್ವಲ್ಲಪ್ಪ. ರಾಜಿ ಬಗ್ಗೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ಬೀಗರ್ಗೆ ಕಾಫಿನೋ ಟೀನೋ ಕೊಟ್ವಿ ಅಣ್ಣ. ಹೇಳಿ ಅಮ್ಮ, ನಿಮ್ ಮನೆಯವ್ರು ಬರ್ಲಿಲ್ವಾ? ಅವ್ರು ಸ್ವಲ್ಪ ಬ್ಯುಸಿ ಇದ್ರು, ಅದಕ್ಕೆ ಬರೋಕ್ಕಾಗ್ಲಿಲ್ಲ. ನನ್ ಸೊಸೆಗೆ ಪೂಜೆ ಸಾಮಾನು ಕೊಡೋಣ ಅಂತ ಬಂದೆ. ರಾಜಿ, ರಾಜಲಕ್ಷ್ಮಿಯಲ್ಲಿ? ನೀವು ಬಂದ್ಮೇಲೆ ಕೂಡ ರಾಜಲಕ್ಷ್ಮಿ ಬಂದಿಲ್ಲ ಅಂದ್ರೆ, ಪದ್ಮ, ಪಾರ್ವತಿ,
ರಾಜಲಕ್ಷ್ಮಿ ಎಲ್ಲಿದ್ದಾಳಮ್ಮ? ಬಂದಾಗಿಂದ ನಾನು ಅದನ್ನೇ ಕೇಳ್ತಾ ಇದ್ದೀನಣ್ಣ. ರೂಮಲ್ಲಿದ್ದಾಳೆ ಅಂತ ಅದ್ಕೆ ಹೇಳಿದ್ರು. ದೊಡ್ಡವರು ಬಂದ್ಮೇಲೆ ನನ್ ಮಗಳು ಬರ್ದೇ ಇರಲ್ವಲ್ಲ, ಇವ್ರು ಬಂದಿರೋದು ಅವಳು ಗೊತ್ತು ತಾನೆ. ಪರವಾಗಿಲ್ಲ ಅಣ್ಣ, ಪೂಜೆ ಸಲುವಾಗಿ ಉಡುಗೊರೆಯಾಗಿ ಬಂಗಾರದ ಸರ ತಂದಿದ್ದೀನಿ. ನೋಡಿ ಅದ್ಕೆ ಹೇಗಿದೆ? ಚೆನ್ನಾಗಿದೆ. ನನ್ ಸೊಸೆಗೋಸ್ಕರ ಮಾಡ್ಸಿದೀನಣ್ಣ. ತುಂಬಾ ಚೆನ್ನಾಗಿದ್ಯಮ್ಮ. ಏನೊತ್ತಿಗೆ ಮದ್ವೆಗೂ ಮುಂಚೆನೆ ಇಷ್ಟು ಒಳ್ಳೆ ನೆಕ್ಲೆಸ್ ತಂದಿದ್ದಾರೆ ಅಂದ್ರೆ ನಾಳೆ ಮದ್ವೆಗೆ ರಾಜಲಕ್ಷ್ಮಿನ್ ಬಂಗಾರದಲ್ಲೇ ಮುಳುಗಿಸ್ತಾರೇನೋ. ಆಗ ರಾಜಲಕ್ಷ್ಮಿ ಖಂಡಿತ ಲಕ್ಷ್ಮೀ ದೇವಿ ಆಗ್ತಾಳೆ. ಅಷ್ಟು ಒಳ್ಳೆ ಅತ್ತೆ ಸಿಕ್ಕಿದಾಳೆ. ಅದೃಷ್ಟ ಅಂದ್ರೆ ರಾಜಲಕ್ಷ್ಮಿದೆ. ನೀವು ಕೂಡ ಅದೃಷ್ಟವಂತ್ರೆ ಅತ್ಗೆ. ನೀವು ಸೊಸೆ ಕೊಡ್ಲಿಲ್ಲ ಅಂದ್ರೂ ನಿಮಗ್ ಕೊಡೋ ಸೊಸೆನೆ ಬಂದಿದ್ದಾಳೆ. ನಮ್ ಚಾರು ಬಗ್ಗೆ ಗೊತ್ತಲ್ವಾ, ಪ್ರೀತಿನ ನೀರ್ ತರ ಹರಿಸ್ತಾಳೆ. ಸತ್ಯ ಪಾರ್ವತಿ, ಅದೃಷ್ಟ ಒಬ್ಬೊಬ್ರಿಗೆ ಒಂದೊಂದ್ ಥರ ಇರತ್ತೆ. ಹೌದೌದು. ಮದುವೆಗೂ ಮುಂಚೆನೆ ನಮ್ ರಾಜಲಕ್ಷ್ಮಿ ಮೇಲೆ ಇಷ್ಟೊಂದ್ ಪ್ರೀತಿ ತೋರಿಸ್ತಿರೋದು ನಮಗ್ ತುಂಬಾ ಸಂತೋಷ ಆಗ್ತಿದೆ. ನನ್ಗೂ ಸಂತೋಷ ಆಗ್ತಿದೆ. ಈ ನೆಕ್ಲೆಸ್ ನೋಡೋದಕ್ಕೆ ಇಷ್ಟ್ ಚೆನ್ನಾಗಿದೆ. ಇನ್ ನನ್ ಸೊಸೆ ಹಾಕೊಂಡ್ರೆ ಎಷ್ಟ್ ಚೆನ್ನಾಗಿರುತ್ತೆ. ಜಾನಕಿ, ಸಾನಿದ ಮಗರೆ ಸಾನಿದ ಮಗರೆ ಸಾನಿದ ಮಗರೆ ಗಮ. ನೀನ್ ಬೇಜಾರ್ ಮಾಡ್ಕೋಬೇಡ ರಾಜಲಕ್ಷ್ಮಿ. ನಿಜವಾಗ್ಲೂ ನೀನ್ ತುಂಬಾ ಗ್ರೇಟ್. ಬೆಳಿಗ್ಗೆಯಿಂದ ಉಪವಾಸ ಇದ್ರು ಗೆಲ್ಲೋದಕ್ಕೆ ತುಂಬಾ ಚೆನ್ನಾಗಿ ಟ್ರೈ ಮಾಡ್ದೆ. ಆದ್ರೆ ನೀನ್ ಗೆಲ್ದೇನೆ ಇರೋದಕ್ಕೋಸ್ಕರ ನಿನಗ್ ಹಾಕಿ ಸ್ಟಿಕ್ ಅಡ್ಡ ಹಾಕಿ ಕೆಳಗ್ ಬೀಳ್ಸಿದ್ರು. ಆದ್ರೆ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡ್ದವ್ರಿಗೇನೆ ಕಾಲೇಜಲ್ಲಿ ಸೀಟ್ ಅಂತ ಕೋಚ್ ಹೇಳಿದ್ರು. ಕಾರಣ ಏನ್ ಬೇಕಾದ್ರೂ ಆಗಿರ್ಲಿ, ನಾನು ಚೆನ್ನಾಗಿ ಆಡಕ್ ಆಗ್ಲಿಲ್ಲ. ನನಗಿನ್ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅನ್ಸತ್ತಾದ್ಯಾ. ನೀನ್ ಚೆನ್ನಾಗ್ ಆಡಿಲ್ಲ ಅಂತ ಯಾಕೆ ಅನ್ಕೋತಿದ್ಯಾ? ನನ್ ದೃಷ್ಟಿಲಿ ನೀನ್ ಚೆನ್ನಾಗೇ ಆಡಿದ್ಯಾ. ಜೊತೆ ಕೋಚ್ ಕೂಡ ಹೇಳಿದ್ರಲ್ವಾ, ನಾನ್ ಗೆಲ್ಲೋದನ್ನ ನೋಡಿ ಸೆಲೆಕ್ಟ್ ಮಾಡಲ್ಲ, ಆಟ ನೋಡಿ ಸೆಲೆಕ್ಟ್ ಮಾಡ್ತೀನಿ ಅಂತ. ಲೆಟ್ಸ್ ಮೂವ್. ಒಂದ್ ಆಟೋನು ಬರ್ತಾ ಇಲ್ವಲ್ಲ. ಇವಾಗ ಬೇಗ ಮನೆಗೆ ಹೋಗ್ಬೇಕು. ಮನೆಗೇನಾದ್ರೂ ಹೋಗದೆ ಇದ್ರೆ ಅದ್ ಏನ್ ಸಮಸ್ಯೆ ಆಗುತ್ತೋ. ಬಿಟ್ಟು ನೀನು ಸೈಕಲ್ ಅಲ್ಲಿ ಕಳಿಸ್ಬಿಟ್ಟೆ. ನಮ್ಮಿಬ್ರನ್ನು ಹೀಗೆ ಎಷ್ಟೊತ್ತು ಕೂಡ್ಸಿರ್ತೀಯ? ಆಟೋ ಬೇಗ ಯಾವ್ದೋ ಒಂದ್ ವೆಹಿಕಲ್ ಟ್ರೈ ಮಾಡು. ಸೀನು, ಏನೋ ಒಂದ್ ಮಾಡು. ನಾವ್ ಬೇಗ ಮನೆಗೆ ಹೋಗ್ಬೇಕು, ಇಲ್ಲಾಂದ್ರೆ ನಿಮ್ ಮಾವನ ಹತ್ರ ಸಿಕ್ಕಾಕೋತೀವಿ. ಅಕ್ಕ, ನಿಂಗೆ ಪ್ರಮೀಳಾ ಅವ್ರ ಬಗ್ಗೆ ಗೊತ್ತಲ್ವಾ? ನೀನ್ ಯಾಕೆ ರಾಜಲಕ್ಷ್ಮಿನ್ ಕಾಲೇಜಿಗೆ ಕಳಿಸ್ದೆ? ಅಯ್ಯೋ, ಕಾಲೇಜ್ಗೆ ಹೋಗಿರೋ ರಾಜಿ ಬೇಗ ಬಂದ್ಬಿಡ್ತಾಳೆ ಅಂತ ಅನ್ಕೊಂಡೆ. ಈಗ ನೋಡಿದ್ರೆ ಪ್ರಮೀಳಾ ಅವರು ಅವಳಿಗಿಂತ ಮುಂಚೆ ಬಂದ್ಬಿಟ್ಟಿದ್ದಾರೆ. ಸೊಸೆನ ಮನೇಲಿ ಕೋಳಿ ಮರಿ ಹಾಕಿ ಬಚ್ಚಿಟ್ಟಿದ್ದಾರೆ ಅನ್ಕೊಂಡಿದಾರೇನೋ. ಕಾಲೇಜ್ಗೆ ಹೋಗಿದ್ದಾಳೆ ಅಂತ ಗೊತ್ತಾದ್ರೆ ಏನಾಗುತ್ತೋ ಏನೋ. ಅಯ್ಯೋ, ನೀನ್ ಜೋರಾಗಿ ಮಾತಾಡ್ಬೇಡ. ಅವ್ರ ಕಿವಿಗೆ ಏನಾದ್ರೂ ಬಿದ್ರೆ ಇನ್ನೂ ಪೂಜೆ ಮಾಡಿಲ್ವಾ ಅಂತ ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾರೆ. ಬೇಡ ಅಂದ್ರು ಕಾಲೇಜಿಗೆ ಕಳಿಸಿದ್ರೆ ಯಾರ್ ಸುಮ್ನಿರ್ತಾರ ಜಾನಕಿ? ಏನೇ ಆದ್ರೂ ನೀನು ರಾಜಾರಾಮ್ ಗೊತ್ತಿಲ್ದೇನೆ ಕಾಲೇಜಿಗೆ ಕಳ್ಸಿರೋದು ತುಂಬಾ ತಪ್ಪು. ಅಮ್ಮ, ಅತ್ತಿಗೆಗಿದೇನು ಹೊಸದಲ್ವಲ್ಲ. ಆ ಆದ್ಯಯಿಂದ ಅಣ್ಣನ್ಗೆ ಎಷ್ಟೋ ಸಲ ಕೋಪ ಬರೋ ಹಾಗೆ ಮಾಡಿತಾಳೆ. ಅಣ್ಣ ಬೈಯೋದು ಅತ್ತಿಗೆ ಕೇಳಿಸ್ಕೊಳ್ಳೋದು ಮಾಮೂಲಿ ಅಲ್ವಾ? ಅದೆಲ್ಲ ಪದ್ಮ, ರಾಜಿ ತಲೆ ಸುತ್ತಿ ಬಿದ್ದೋಗಿದ್ದಾಳಂತೆ. ಇಲ್ದೆ ಹೋಗಿದ್ರೆ ಇಷ್ಟೊತ್ತಿಗೆಲ್ಲ ಬಂದ್ಬಿಡ್ತಿದ್ಲು. ತಲೆ ತಿರುಗಿ ಬಿದ್ದು ಹೋಗೋದು ಅಂದ್ರೆ ಏನು? ತಲೆ ಸುತ್ತ ಬಿದ್ದೋದ್ಲಾ? ಹೇಳಿ ಅಕ್ಕ, ಇಷ್ಟಕ್ಕೂ ಟೈಮಿಗೆ ಬರ್ತಾಳೋ ಇಲ್ವೋ? ಅವ್ರ ಸೊಸೆ ನಿಷ್ಠೆಯಿಂದ ಇದಾಳೋ ಇಲ್ವೋ ಅಂತ 100 ಸಲ ಫೋನ್ ಮಾಡಿದ್ರು. ಫೋನ್ಗೆ ಸಿಗ್ಲಿಲ್ಲ ಅಂತ ಅವ್ರ ಮನೆಗೆ ಬಂದ್ಬಿಟ್ಟಿದ್ದಾರೆ.
ಇವಾಗ ಅವಳ ಮನೇಲಿ ಇಲ್ಲ ಅಂತ ಗೊತ್ತಾದ್ರೆ ಈ ಸಂಬಂಧ ಬೇಡ ಅಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ. ಶೂ ಎಲ್ಲಿಗೆ? ಆಗ ರಾಜಾರಾಮ್ ಪರಿಸ್ಥಿತಿ ಏನಾಗುತ್ತೋ ಯೋಚನೆ ಮಾಡಿದ್ಯಾ? ಹಾಗೇನೂ ಆಗೋದಿಲ್ಲ ಅತ್ತೆ. ರಾಜಿ ಮನೆಗ್ ಬೇಗ ಬಂದ್ಬಿಡ್ತಾಳೆ. ಅದೇನೋ ಪ್ರಮೀಳಾಗೆ ವಿಷಯ ಗೊತ್ತಾಗೋಕ್ಕೂ ಮುಂಚೆ ಅವಳ ಮನೇಲಿ ಇರ್ಬೇಕು. ಸರಿ ಬಿಡಿ, ಅವಳು ಬರೋದಕ್ಕೆ ಲೇಟ್ ಆಗುತ್ತೆ ಅನ್ಸುತ್ತೆ. ನನಗ್ ತುಂಬಾ ಕೆಲ್ಸ ಇದೆ, ನಾನು ಹೋಗ್ಬೇಕು. ಇಷ್ಟು ದೂರ ಬಂದ್ಮೇಲೆ ಹುಡುಗಿ ನೋಡದೆ ಹೋದ್ರೆ ಚೆನ್ನಾಗಿರತ್ತಾ? ರೆಡಿ ಆಗೋದೆಷ್ಟೊತ್ತು? ಈಗಾಗ್ಲೇ ತುಂಬಾ ಸಮಯ ತಗೊಂಡಿದ್ದಾಳೆ, ಬಂದ್ಬಿಡ್ತಾಳೆ. ಪದ್ಮಾ, ಇವ್ರಿಗೇನು ತುಂಬಾ ಕೆಲ್ಸ ಇದೆ ಅಂತ ಹೇಳ್ತಾ ಇದಾರಲ್ವಾ? ಸುಮ್ನೆ ಅವ್ರನ್ನ ತಡೆದು ಯಾಕೆ ತೊಂದರೆ ಕೊಡ್ಬೇಕು? ಅಯ್ಯೋ ಪರವಾಗಿಲ್ಲ ಅದ್ಕೆ, ನಾನ್ ಯಾರಿಗೋಸ್ಕರ ಕಾಯ್ತಾ ಇದ್ದೀನಿ? ನನ್ ಸೊಸೆಗೋಸ್ಕರ ಅಲ್ವಾ? ನಮ್ ರಾಜಲಕ್ಷ್ಮಿ ಅಂದ್ರೆ ಪ್ರಮೀಳಗೆ ಎಷ್ಟು ಪ್ರೀತಿನೋ. ನಿಮ್ಮಂತ ಅತ್ತೆ ಸಿಗೋದು ನನ್ ಮೊಮ್ಮಗಳ ಅದೃಷ್ಟ. ಪಾಪ ಬೀಗರಿಗೆ ಇವತ್ತು ಸೊಸೆನ್ ನೋಡೋ ಅದೃಷ್ಟ ಇಲ್ಲ ಅಂತ ಕಾಣತ್ತೆ. ಇದೇನದ್ಕೆ ಹೀಗ್ ಹೇಳ್ತಿದ್ದೀರಾ? ಉಪವಾಸ ಇದ್ದಿದ್ದಕ್ಕೆ ರಾಜಲಕ್ಷ್ಮಿ ರೆಡಿ ಆಗೋದಕ್ಕೆ ಲೇಟ್ ಆಯ್ತೇನೋ. ಇರಿ, ನಾನು ಹೋಗಿ ಕರ್ಕೊಂಡ್ ಬರ್ತೀನಿ. ನಾನು ಬರ್ತೀನಿರು. ಒಂದ್ ನಿಮಿಷ ಇರಿ. ಅದ್ಕೆ ನನ್ ಸೊಸೆನ ನೋಡೋದಕ್ಕೆ ನನ್ಗೇನ್ ಅಭ್ಯಂತರ ಇದೆ? ನನ್ ಸೊಸೆ ನಾಚಿಕೆ ಪಡ್ತಿದ್ದಾಳೆ ಅನ್ಸುತ್ತೆ, ನಾನೇ ಹೋಗಿ ನೋಡ್ತೀನಿ. ಏನಾಯ್ತಮ್ಮ? ಅದೇ ಅಣ್ಣ, ಲೇಟ್ ಆಗ್ತಾ ಇದೆ. ನನ್ಗೂ ಮನೇಲಿ ತುಂಬಾ ಕೆಲ್ಸ ಇದೆ. ರಾಜಲಕ್ಷ್ಮಿ ಇನ್ನೂ ಬರ್ಲಿಲ್ಲ. ಒಳಗಡೆ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ, ನಾನೇ ಹೋಗಿ ನೋಡ್ತೀನಿ. ಅಲ್ಲೇ ಅವಳನ್ನ ಮಾತಾಡ್ಸ್ಕೊಂಡು ಹೊರಟ್ಬಿಡ್ತೀನಿ. ಅದ್ ಹಾಗಲ್ಲಮ್ಮ, ಅವಳಿಗೆ ಅತ್ತೆ ಆಗ್ತಿರೋರು ನೀವು, ಅವಳು ನೋಡೋದಕ್ಕೆ ನೀವು ಹೋಗೋದು ಅಂದ್ರೆ? ಅಯ್ಯೋ ಅದೇನಣ್ಣ, ನನ್ ಮನೆ ಸೊಸೆ ಅಂದ್ರೆ ನನ್ ಮಗಳು ತರ ಅಲ್ವಾ? ನಾನೇ ಹೋಗಿ ಮಾತಾಡ್ಸಿದ್ರೆ ತಪ್ಪೇನಿದೆ ಹೇಳಿ? ಹಾಗೆ ಮಾಡಿ. ಅದ್ಕೆ ರೂಮಲ್ಲಿ ಮಂಚ ಸಾಮಾನು ಬಿಟ್ರೆ ಇನ್ಯಾರೂ ಇಲ್ಲ. ಇವಾಗ ಪ್ರಮೀಳಾ ಅವ್ರು ಹೋದ್ರು ಅಂದ್ರೆ ಅದನ್ನೆಲ್ಲ ನೋಡಿ ಶಾಕ್ ಆಗ್ತಾರೇನೋ. ಆ ಕೋಪದಲ್ಲಿ ಅದನ್ನೆಲ್ಲ ಬಿಸಾಕ್ ಬಿಡ್ತಾರೋ ಏನೋ. ಅದಕ್ಕೆ ಹೇಗ್ ಮ್ಯಾನೇಜ್ ಮಾಡ್ತಾಳೆ ಅಂತ ನೋಡ್ಬೇಕು ಪಾರ್ವತಿ. ನಡಿ ನೋಡೋಣ. ಎಷ್ಟು ಹೆದರಿಸ್ಬಿಟ್ರಿ ನನ್ನನ್ನ. ನಾನು ಎಷ್ಟು ಸರಿ ಫೋನ್ ಮಾಡ್ದೆ ಗೊತ್ತಾ? ನೀವೆಲ್ಲರೂ ರೂಮಲ್ಲಿ ಇದ್ದಿದ್ದಕ್ಕೆ ಸರಿ ಹೋಯ್ತು. ಒಂದ್ ವೇಳೆ ನೀವು ರೂಮಲ್ಲಿ ಇಲ್ದೆ ಹೋಗಿದ್ದಿದ್ರೆ ಇವತ್ತು ಈ ಮನೇಲಿ ಎಂಥ ದೊಡ್ಡ ಪ್ರಳಯ ಆಗ್ತಿತ್ತು ಗೊತ್ತಾ? ಇವರೆಲ್ಲರೂ ಮೆಟ್ಲು ಹತ್ತುತ್ತಿರ್ಬೇಕಾದ್ರೆ ನನ್ನ ಹೃದಯ ನಿಂತೇ ಹೋಗಿತ್ತು ಕಣೆ ರಾಜಿ. ಈ ಗಾಯ ಏನದು? ನೀನ್ ಆಟದಲ್ಲಿ ಗೆದ್ದೆ ಅಲ್ವಾ ರಾಜಿ? ನೀನು ಕಾಲೇಜಲ್ಲಿ ಸೀಟ್ ಸಿಕ್ಕತ್ತಲ್ವಾ? ಸೀಟ್ ಸಿಕ್ಕತ್ತಲ್ವಾ? ಏನಾಯ್ತು ರಾಜಿ? ರಾಜಿ ಏನಾಯ್ತು? ಆದ್ಯ ಸೀಟ್ ಸಿಕ್ಕತ್ತಲ್ವಾ? ಆದ್ಯ ಮಾತಾಡು. ಸೀನು, ನೀನಾದ್ರೂ ಹೇಳು ಸೀನು, ಸೀಟ್ ಸಿಕ್ಕತ್ತಲ್ವೇನೋ? ಅಯ್ಯೋ, ಯಾಕೆ ಯಾರು ಮಾತಾಡ್ತಿಲ್ಲ? ನನ್ ಗೋಲ್ ಮಾಡಕ್ಕಾಗ್ಲಿಲ್ಲ ಅಮ್ಮ. ಸುಸ್ತಾಗಿ ಬಿದ್ದು ಹೋದೆ. ಟೈಮ್ ಆಗೋಯ್ತು ಅಂತ ಕೋಚ್ ಹೇಳಿದ್ರು ಅಮ್ಮ. ನನ್ ಟೈಮ್ ಕೂಡ ಸರಿ ಇಲ್ಲ, ಅದಕ್ಕೆ ನನಗೆ ಸರಿಯಾಗಿ ಆಡಕ್ಕೂ ಆಗ್ಲಿಲ್ಲ.
ಹುಷಾರು ಹುಷಾರು ಹುಷಾರು. ಏನ್ರಿ ಅದು ನೀನ್ ಚೆನ್ನಾಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ಕಣೆ. ನಾನ್ ಚೆನ್ನಾಗಿರೋದಕ್ಕೆ ಕಾವೇರಿ ನದಿಲ್ ಮುಳುಗಿದ್ರೆ ಸರಿ ಹೋಗುತ್ತೆ. ನೀವೇನ್ ಬಿಸಿಯಾಗಿದ್ದೀರಾ? ಮತ್ತೆ ಕುಡ್ಕೊಂಡ್ ಬಂದ್ರಾ? ಪದ್ಮ, ಎಂತ ಮಾತು ಹೇಳ್ದೆ ನೀನು? ಶಿವ ಶಿವ ರಾಮ ರಾಮ ಕೃಷ್ಣ ಕೃಷ್ಣ. ಏನೇ ಪದ್ಮ, ನಾನ್ ಕುಡಿಯೋದ್ ಬಿಟ್ಟು ತುಂಬಾ ದಿನ ಆಯ್ತು ಕಣೆ. ಏನೋ ಜೆಂಟಲ್ಮನ್ ಆಗಿರ್ಬೇಕು ಅನ್ಕೊಂಡಾಗ ಮಾತ್ರ ಸ್ವಲ್ಪ ಕುಡಿತೀನಿ ಅಷ್ಟೇ. ಅದು ಕೂಡ ಪಕ್ಕದವನಿಗೋಸ್ಕರ. ಅವನ್ ಬೇಜಾರ್ ಮಾಡ್ಕೋಬಾರ್ದಲ್ವಾ? ಈಗ ನಿಮ್ಗೇನ್ ಬೇಕು? ನೀನು ನನ್ ಮಗ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. ಒಂದ್ 500 ರೂಪಾಯಿ ಕೊಡೆ. ಅಲ್ಲರಿ, ಮೊನ್ನೆ ತಾನೇ ನಾವ್ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಪದ್ಮ, ನಮಗ್ ಒಬ್ಬ ದೇವರು ಒಬ್ಬ ದೇವತೆ ಇದಾರ ಅನ್ಕೋತಿದ್ಯಾ? ಮುಕ್ಕೋಟಿ ದೇವತೆಗಳಿದಾರ ಕಣೆ. ಆ ಪೂಜೆನೆಲ್ಲ ಮಾಡ್ಬೇಕು ಅಂದ್ರೆ ಒಂದಿನ ಸಾಕಾಗಲ್ಲ ಪದ್ಮ, ಪ್ರತಿದಿನ ಮಾಡ್ಬೇಕು. ಅದ್ ಇವತ್ತೇ ಯಾಕೆ ಅಂತ. ಏನೇ ಇಷ್ಟು ದಿನ ನನ್ನ ಮಗಂಗೋಸ್ಕರ, ನನ್ನ ಹೆಂಡತಿಗೋಸ್ಕರ ನಾನು ಏನ್ ಮಾಡಿದ್ದೀನಿ? ಅದಕ್ಕೆ ಇವತ್ತು ನಿಮ್ ಹೆಸರಲ್ಲಿ ಪೂಜೆ ಮಾಡಿಸ್ಬೇಕು ಅನ್ಕೋತಾ ಇದ್ದೀನಿ. 500 ರೂಪಾಯಿ ಕೊಡೆ. ದೇವಸ್ಥಾನಕ್ಕೆ ಹೋಗಕ್ಕೆ 500 ರೂಪಾಯಿ ಯಾಕ್ರಿ? ಯಾಕೆ ಪದ್ಮ ಹಾಗೆ ಮಾತಾಡ್ತಿದ್ಯಾ? ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಾ? ಅಲ್ಲಿ ತೆಂಗಿನಕಾಯಿ ತಗೋಬೇಕಾ? ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಪೂಜಾರಿಗೆ ದಕ್ಷಿಣೆ ಕೊಡ್ಬೇಕಾ? ಬರೋ ದಾರಿಯಲ್ಲಿ ಲಡ್ಡು ತಗೋಬೇಕಾ? ಜೊತೆಗೆ ನಂಗೆ ಒಂದೇ ಒಂದ್ ಲಡ್ಡು ಸಾಕಾಗಲ್ಲ, 5-6 ಲಡ್ಡು ಬೇಕೇ ಬೇಕು. ನೀವ್ ತಿನ್ನೋದಕ್ಕ? ಚಿಚ್ಚಿ, ಹಂಚೋದಕ್ಕೆ, ಜನರಿಗೆ ಹಂಚೋದಕ್ಕೆ. ಪೂಜೆಲ್ಲ ಮುಗಿಸಿ ದೇವಸ್ಥಾನದ ಹೊರಗಡೆ ಬರ್ತಿದ ಹಾಗೆ ಅಲ್ಲೆಲ್ಲ ಭಿಕ್ಷೆ ಬೇಡೋರು ಇರ್ತಾರೆ. ಅವ್ರ ಕೈಗೆ 10 ರೂಪಾಯಿ ಆದ್ರೂ ಕೊಡ್ಲಿಲ್ಲ ಅಂತಂದ್ರೆ ಅವ್ರೇನ್ ಅನ್ಕೋತಾರೆ? ಇವನು ನಮ್ಗಿಂತ ದೊಡ್ಡ ಭಿಕ್ಷುಕ ಅಂತ. ಅದಕ್ಕೆ ಅವ್ರಿಗೆ ಅಷ್ಟೋ ಎಷ್ಟೋ ಕೊಡ್ಬೇಕಲ್ವಾ? ಇಷ್ಟೆಲ್ಲ ಇರ್ಬೇಕಾದ್ರೆ ಬರಿಗೈಲಿ ದೇವಸ್ಥಾನಕ್ಕೆ ಹೋಗುವಂತಿದ್ದಿಲ್ಲ. ಯಾಕೆ ಬರಿಗೈಲಿ? ಇಲ್ಲಿವರೆಗೂ ಬಂದಿದ್ದೀರಾ, ಕನಿಷ್ಠ ಊಟ ಮಾಡದೆ ಹೋದ್ರೆ ನಿಮ್ ಯಜಮಾನ್ರು ಮತ್ತೆ ಮಗ ಏನ್ ಅನ್ಕೋತಾರೋ ಏನೋ. ಪರವಾಗಿಲ್ಲ ಅಮ್ಮ, ನಾನ್ ಮನೆಗೆ ಹೋಗಿ ಊಟ ಮಾಡ್ತೀನಿ. ಇಲ್ಲಮ್ಮ, ಊಟ ಮಾಡ್ಕೊಂಡೇ ಹೋಗಿ. ನಮ್ಮ ಮನೆಗೆ ಯಾರೇ ಅತಿಥಿಗಳು ಬಂದ್ರು ಊಟನ ಮಾಡ್ಕೊಂಡು ಹೋಗ್ಲೇಬೇಕಮ್ಮ. ಅಯ್ಯೋ ಅಣ್ಣ, ನಿಮ್ಗ್ಯಾಕ್ ಶ್ರಮ? ನಾನ್ ಮನೆಗೆ ಹೋಗಿ ಮಾಡ್ತೀನಿ. ಇದ್ರಲ್ಲಿ ಶ್ರಮ ಏನಿದೆ ಅಕ್ಕ? ಚಿಟ್ಕಿ ಹೊಡೆಯೋತ್ತಾಗ ಅಡ್ಗೆ ಮಾಡ್ಬಿಡ್ತೀವಿ. ಅದೇನ್ ಪದ್ಮ, ನಿಜವಾದ ವಿಷಯನ ಮರ್ತ ಹೋದ್ಯಾ? ಪೂಜೆ ಮುಗಿಯೋವರೆಗೂ ಊಟ ಮಾಡಬಾರ್ದಲ್ವಾ? ಪೂಜೆ ಕೂಡ ಎಷ್ಟೊತ್ತಾಗುತ್ತೆ, ಎಲ್ಲ ಸಿದ್ಧವಾಗಿದೆ. ಏನಂತೀಯಮ್ಮ? ದೇವ್ರ ಪೂಜೆಲ್ ಕೂತ್ಕೊಳ್ಳೋ ಭಾಗ್ಯ ಸಿಕ್ಕಿದ್ರೆ ಯಾರ್ ಬೇಡ ಅಂತಾರೆ? ನಾನ್ ಮಾತ್ರನೇ ಅಲ್ಲ, ನನ್ ಮಗನೂ ಬರಕ್ ಹೇಳ್ತೀನಿ. ಅವನು ರಾಜಲಕ್ಷ್ಮಿನ ನೋಡ್ದಾಗುತ್ತೆ, ಮಾತಾಡ್ಸ್ದಾಗೂ ಆಗುತ್ತೆ. ಹಾಗಾದ್ರೆ ಭಾವನವ್ರನ್ನು ಹೀಗೆ ಬರಕ್ ಹೇಳಿ ಅಕ್ಕ. ಸರಿ. ಹೇಳಮ್ಮ. ನಿಮ್ ಮಾವ ಇಲ್ಲೇ ಊಟ ಮಾಡಿ ಅಂತ ಹೇಳ್ತಿದ್ದಾರೆ. ನೀನು ಬಾ, ಇಬ್ರು ಇಲ್ಲೇ ಊಟ ಮಾಡೋಣ. ಕೆಲಸದಲ್ಲಿದ್ದೀನಮ್ಮ. ಆದ್ರೆ ನಾನು ಬಂದ್ರೆ ಚೆನ್ನಾಗಿರುತ್ತಾ? ಅಲ್ಲ ಕಣೋ, ನಿಮ್ ಮಾವನವ್ರು ಕರೀತಾ ಇದ್ದಾರೆ, ಬರ್ಬೇಕಲ್ವಾ? ಮಾವ ಕರೆದ್ರಾ? ಹಾ ಹೌದು. ರಾಜಲಕ್ಷ್ಮಿ ಇದ್ದಾಳಮ್ಮ? ಇದ್ದಾಳೆ ಕಣೋ, ನಿನ್ಗೋಸ್ಕರನೇ ಒಂದ್ ಹನಿ ನೀರ್ ಕೂಡ ಕುಡಿದೆ ವ್ರತ ಮಾಡ್ತಿದ್ದಾಳೆ. ನೀನ್ ಬಂದು ಅವಳತ್ರ ಮಾತಾಡು, ಇಬ್ರು ಊಟ ಮಾಡ್ಕೊಂಡು ಹೋಗೋಣ. ಸರಿ ಅಮ್ಮ, ಈಗ್ಲೇ ಬರ್ತೀನಿ. ಏಯ್, ಹಾಗೆ ನಿಮ್ಮ ಅಪ್ಪನ್ ಕೂಡ ಕರ್ಕೊಂಡ್ ಬಾ. ನನ್ ಮಗ ನಮ್ಮ ಯಜಮಾನ್ರು ಇಬ್ರು ಬರ್ತಾ ಇದ್ದಾರೆ. ಒಳ್ಳೇದು. ಚಿಕ್ಕಮ್ಮ, ಚಾರು ಚೆನ್ನಾಗಿದ್ಯಾ ಚಿಕ್ಕಮ್ಮ? ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಪ್ರಯಾಣ ಎಲ್ಲ ಚೆನ್ನಾಗಿತ್ತು? ಚೆನ್ನಾಗಿತ್ತು. ಇಲ್ಲೋಡು, ದೊಡ್ಡವರ ಆಶೀರ್ವಾದ ತಗೋ, ಮದ್ವೆ ಸುಸೂತ್ರವಾಗಿ ನಡೆಯುತ್ತೆ. ಆಶೀರ್ವಾದ ಮಾಡಿ ಅಜ್ಜಿ. ಚೆನ್ನಾಗಿರಮ್ಮ.
ಅಂದ್ರೆ ದೊಡ್ಡೋರ್ ಆಶೀರ್ವಾದ ಮಾಡೋವರೆಗೂ ಮದ್ವೆ ನಡೀತೆ ಅನ್ನೋ ನಂಬಿಕೆ ಇಲ್ವಾ? ಲೋ ಶಿವರಾಮ್, ದೊಡ್ಡೋರ್ ಆಶೀರ್ವಾದ ಇರ್ಬೇಕು ಅಂತ ಪಾರ್ವತಿ ಉದ್ದೇಶ. ಏನಮ್ಮ ಚಾರು, ನಿಮ್ಮಪ್ಪ ಅಮ್ಮ ಚೆನ್ನಾಗಿದ್ದಾರಾ? ಹಾ ಚೆನ್ನಾಗಿದ್ದಾರೆ ಅಜ್ಜಿ. ಚಾರು, ಏನ್ ಇಲ್ಲಿಗ್ ಬಂದ್ಬಿಟ್ಟೆ? ಅದೇನತ್ತೆ, ನೀವು ನಿಮ್ ಗಂಡನ್ಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತಾ ಇದ್ದೀರಾ ಅಲ್ವಾ? ನಾನು ಕೂಡ ನನ್ ಗಂಡ ಆಗೋನ್ಗೋಸ್ಕರ ಉಪವಾಸ ಇದ್ದು ನಿಷ್ಠೆಯಿಂದ ಪೂಜೆ ಮಾಡ್ಬೇಕಲ್ವಾ? ಪೂಜೆ ಮುಗಿತಿದ್ದ ಹಾಗೇನೆ ಸೀನು ಮಾವನಿಗೆ ನಮಸ್ಕಾರ ಮಾಡಿ ಉಪವಾಸನ ನಿಲ್ಲಿಸ್ಬಿಡ್ತೀನಿ. ಹೇಗಿದೆಯಮ್ಮ ಚಾರು? ಚೆನ್ನಾಗಿದ್ದೀನಿ ದೊಡ್ಡಮ್ಮ. ಮಾವ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಚಾರು. ಎಷ್ಟೊತ್ತಾಯ್ತು ಬಂದು? ಈಗಷ್ಟೇ ಬಂದೆ ಮಾವ. ನಾನು ಕೂಡ ನಿನಗೋಸ್ಕರ ಪೂಜೆ ಮಾಡ್ತಾ ಇದ್ದೀನಿ. ಇಲ್ಲೋಡು, ಪಾಯಸ ಕೂಡ ತಂದಿದ್ದೀನಿ. ಸೀನು, ಚಾರುಗೆ ನೀನಂದ್ರೆ ತುಂಬಾ ಪ್ರೀತಿ ಕಣೋ. ಅದಕ್ಕೆ ನಿನಗೋಸ್ಕರ ಉಪವಾಸ ಇದ್ದು ಪೂಜೆ ಮಾಡ್ತೀನಿ ಅಂತಿದ್ದಾಳೆ. ಹೌದೌದು, ಅವಳ ಪ್ರೀತಿ ಎಲ್ರಿಗೂ ಕಾಣಿಸುತ್ತೆ, ಆದ್ರೆ ನನ್ ಪ್ರೀತಿನ ಆದ್ಯನ ಕಾಣಿಸ್ತಿಲ್ಲ. ಇವಾಗ ಇವಳು ಬಂದ್ಲಲ್ಲ, ನನ್ನ ಮತ್ತೆ ಆದ್ಯನ್ ಮಧ್ಯೆ ಒಂದು ಗೋಡೆ ಕಟ್ತಾಳೆ. ಅಲ್ ನೋಡಿ, ನನ್ ಮಗ ಬಂದ್ಬಿಟ್ಟ. ಅಮ್ಮ, ರಾಜಲಕ್ಷ್ಮಿ ಎಲ್ಲಿ? ಇಲ್ ನೋಡು, ನಿನ್ಗೋಸ್ಕರ ರೆಡಿಯಾಗಿ ಬಂದಿದ್ದಾಳೆ. ಆದ್ಯಾ, ನೀನು ಕೂಡ ಪೂಜೆ ಮಾಡ್ತಿದ್ಯಮ್ಮ? ಪೂಜೆ ಮಾಡ್ತಿರೋದು ರಾಜಲಕ್ಷ್ಮಿಗೋಸ್ಕರ. ಇದನ್ನ ತಗೊಂಡ್ ಬರೋದೇನೋ ತಗೊಂಡ್ ಬಂದೆ, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ಅರ್ಥ ಆಗ್ತಿಲ್ವೇ, ಎಲ್ಲಿ ಮಾರ್ಬೇಕು ಅಂತ ಕೂಡ ಗೊತ್ತಾಗ್ತಿಲ್ವೇ. ದೇವಸ್ಥಾನದಲ್ಲಿ ಮುಡಿ ಕೊಟ್ಟವ್ರಿಗೆ ಮಾರಿದ್ರೆ ಹೇ ಭಗವಂತ, ನೀನೇನಾದ್ರು ದಾರಿ ತೋರಿಸಬಹುದಲ್ವಾ? ಓ, ಏನ್ ಬೇಕು ಹೇಳಿ, ಏನ್ ಹುಡುಕ್ತಿದ್ದೀರಾ? ನಿಮ್ ಯಜಮಾನ್ರ ಇಲ್ವಾ? ಇಲ್ಲ. ಹೌದು, ನಿಮ್ ಶಾಪಲ್ಲಿ ಹೇರ್ ಎಕ್ಸ್ಟೆನ್ಷನ್ ಸಿಗುತ್ತಾ? ಇಲ್ಲ, ನಮ್ಮ ಹತ್ರ ಸಿಗಲ್ಲ. ಹೋಗ್ಲಿ, ತಗೋತೀರಾ? ಬೇಡ ನಮ್ಗೆ. ಅದೇನಮ್ಮ ಇಷ್ಟೊಂದು ನೇತಾಕಿದ್ದೀರಾ? ಹೇರ್ ಎಕ್ಸ್ಟೆನ್ಷನ್ ಕೂಡ ನೇತಾಕಿದ್ರೆ ಚೆನ್ನಾಗಿ ವ್ಯಾಪಾರ ಆಗತ್ತಲ್ವಾ ನಿಮ್ಗೆ? ನಾವು ಮಾರಲ್ಲ ಅದನ್ನ. ಹೋಗ್ಲಿ, ಅದು ನೇತಾಕಿಲ್ಲ ಅಂದ್ರೆ ನೋಡಿ, ಇಂತ ಡಬ್ಬಿಲಿ ಇಟ್ಟು ಮಾರ್ಬೋದಲ್ವಾ? ನಮಗ್ ಬೇಡ ರೀ ಅದು. ಎಲ್ಲಾನು ಮಾರ್ಬೇಕಮ್ಮ. ಏಯ್, ಏನಿದು ಗೋಲಿ ತರ ಇದೆ, ಏನಿದು? ಅದೆಲ್ಲ ಹಂಗೆ ಇರೋದು, ಇಲ್ಲಿ ಕೊಡಿ. ಮೊನ್ನೆ ನನಗೊಬ್ಬ ಕೇಳ್ದ ಹೇರ್ ಎಕ್ಸ್ಟೆನ್ಷನ್ ಎಲ್ಲಿ ಸಿಗುತ್ತೆ ಅಂತ. ಒಬ್ರಲ್ಲ 3 ಜನ. ನಾನ್ ನಿಮ್ ಶಾಪ್ ಹೆಸರು ಹೇಳ್ತೀನಿ, ಮಾಡ್ತೀರಾ? ಬೇಡ ನಮ್ಗೆ, ನಾವ್ ಅದನ್ನ ಮಾರಲ್ಲ. ಓ, ಹಂಗಂತೀರಾ? ಒಂದ್ಸಲ ಯೋಚನೆ ಮಾಡಿ ನೋಡಿ. ನಮಗ್ ಬೇಡ ಅಂತಿದ್ದೀನಲ್ಲ.
ಓಂ ಶ್ರೀಮನ್ಮಹಾಗಣಾಧಿಪತೇ ನಮೋ ನಮಃ ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ ಓಂ ಗಣಾನಾನ್ತ್ವಾ ಗಣಪತಿಂ ಹವಾಮಹೇ ಕವಿಂ ಕವೀನಾಮಸ್ರವಸ್ತಮನಾಂ ಬ್ರಹ್ಮಣಸ್ಪದ ಆನಶೃಣ್ವನ್ನೋತು ಸೀದ ಸಾಧನಂ ಶ್ರೀ ಗುರುಭ್ಯೋ ನಮಃ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಪ್ರಣೋ ದೇವಿ ಸರಸ್ವತಿ ವಾಜೇ ವಿರ್ವಾಜಿನೀವತಿ ಮಹಾಸರಸ್ವತ್ಯೈ ನಮೋ ನಮಃ ಸರಸ್ವತೀ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಮಹಾಲಕ್ಷ್ಮೀ ದೇವತಾಭ್ಯೋ ನಮೋ ನಮಃ ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸೀಭೂತ ಸಮಸ್ತದೇವನಿತಾಂ ಲೋಕೈಕದೀಪಾಂಕುರಾಂ ಶ್ರೀಮನ್ಮಂದಕಟಾಕ್ಷಲಬ್ಧವಿಭೋದ್ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಮಾಂಗಲ್ಯ ಗೌರೀ ದೇವತಾಭ್ಯೋ ನಮೋ ನಮಃ ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಂ ಮಾವಹ ಜಾತವೇದೋ ಲಕ್ಷ್ಮೀ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಈ ಪ್ರಸಾದ ತಿಂದ್ರೆ ತುಂಬಾ ಒಳ್ಳೇದಾಗತ್ತಂತೆ. ನಾವಿಬ್ರು ಮದ್ವೆ ಆಗೋರಲ್ವಾ, ತಗೋ ತಿನ್ನು ಮಾವ. ಪುರೋಹಿತರು ಹೇಳಿದ್ ಕೇಳಿಸ್ಕೊಳ್ಳಿಲ್ವಾ? ಕೇಳಿಸ್ಕೊಂಡೆ ಮಾವ, ಅದಕ್ಕೆ ತಾನೇ ಹೇಳಿದ್ದು. ನೀನು ನಿದ್ದೆ ಮಾಡ್ತಿದ್ದೆ ಅನ್ಸುತ್ತೆ, ಅದೇನ್ ಕೇಳಿಸ್ಕೊಂಡಿಯೋ ಏನೋ. ನನ್ ಪಕ್ಕ ಅಂತೂ ಕೂತ್ಕೊಳ್ಳಿಲ್ಲ, ಪ್ರಸಾದನಾದ್ರೂ ತಿನ್ಸ್ಲೇಬೇಕು. ಮಾವ, ಕಷ್ಟಪಟ್ಟು ವ್ರತ ಮಾಡಿದೀನಿ, ಪ್ಲೀಸ್ ಮಾವ. ಕಷ್ಟಪಟ್ಟಲ್ಲ, ನಿದ್ದೆ ಮಾಡ್ತಾ ಮಾಡಿದ್ಯಾ. ನಿನ್ ನಿಷ್ಠೆಯಿಂದ ಮಾಡಿದ್ರೆ ನಾನ್ ತಿಂತಾ ಇದ್ನಪ್ಪ. ನೀನ್ ನಿದ್ದೆ ಮಾಡ್ಬಿಟ್ಟಲ್ಲ, ಅಮ್ನವ್ರ ಕೋಪ ಬಂದ್ಬಿಡುತ್ತೆ. ಮಾವ, ಅವರಿಬ್ಬರನ್ನ ಮತ್ತೆ ಒಂದ್ ಮಾಡಿದ್ದಕ್ಕೆ ಆ ತಾಯಿಗೆ ಯಾವಾಗ್ಲೂ ಋಣಿಯಾಗಿರ್ಬೇಕು. ಈ ಮನೇಲಿ ಎಲ್ರೂ ಒಟ್ಟಿಗೆ ಊಟ ಮಾಡ್ತಿದ್ವಿ, ಇವಾಗ ಏನಾಗಿದ್ಯೋ. ಹೌದು, ಭಾವನೂರ್ ಇನ್ನೂ ಬಂದಿಲ್ವಾ? ಆಹಾ, ಇಲ್ಲೋಡ್ ಸುಂದರಮ್ಮ, ಬೇಗ ತಗೊಂಡ್ ಬಾ, ಇಲ್ಲೆಲ್ಲ ಖಾಲಿ ಆಗೋ ತರ ಇದೆ. ನನ್ನ ಹೆಸರು ಸುಂದರಮ್ಮ ಅಲ್ಲ ಕಣಯ್ಯ, ನನ್ನ ಹೆಸರು ಮಂಜುಳಾ. ನಿನ್ ಹೆಸರು ಏನೇ ಆದ್ರೂ ಸರಿ, ಇವತ್ತಿಗೆ ನಿನ್ ಹೆಸರು ಸುಂದರಮ್ಮನೇ ಅಷ್ಟೇ. ನಿನ್ ಬೇಗ ತಗೊಂಬ ಇಲ್ಲಿ. ಅವ್ರಿನ್ನ ಬಂದಿಲ್ಲ ಅಣ್ಣ. ಬರ್ಲಿ, ಎಲ್ಲ ತಿಳ್ಕೊತಾನೆ. ಏನ್ ಆ ಕಡೆ ಈ ಕಡೆ ನೋಡ್ತಿದ್ಯಾ? ಅತ್ತಿಗೆ ಜೊತೆ ನೀನು ಬಡಿಸು.
ಏನು ಅಂದ್ರೆ ಒಂದು ನಿಮಿಷ ರೀ. ಇವತ್ತು ತುಂಬಾನೇ ಪವಿತ್ರವಾದ ದಿನ. ನನಗೆ ಆಶೀರ್ವಾದ ಮಾಡಿ. ನನ್ನ ಈ ಜನ್ಮ ಇವತ್ತಿಗೆ ಸಾರ್ಥಕ ಆಯ್ತು ಅನ್ನಿಸ್ತಿದೆ. ತುಂಬಾ ದಿನಗಳ ನಂತರ ನನ್ನನ್ನ ಜಾನಕಿ ಅಂತ ಕರೆದ್ರಿ, ನನ್ನ ಹತ್ರ ಮಾತಾಡಿದ್ರಿ. ನನಗೆ ತುಂಬಾನೇ ಸಂತೋಷ ಆಗ್ತಿದೆ ರೀ. ಈ ಜನ್ಮಕ್ಕೆ ಇದು ಸಾಕು ಸಾಕು. ನನ್ನ ಈ ಜನ್ಮ ಇವತ್ತಿಗೆ ಸಾರ್ಥಕ ಆಯ್ತು ಅನ್ನಿಸ್ತಿದೆ. ತುಂಬಾ ದಿನಗಳ ನಂತರ ನನ್ನನ್ನ ಜಾನಕಿ ಅಂತ ಕರೆದ್ರಿ, ನನ್ನ ಹತ್ರ ಮಾತಾಡಿದ್ರಿ. ನನಗೆ ತುಂಬಾನೇ ಸಂತೋಷ ಆಗ್ತಿದೆ ರೀ. ಈ ಜನ್ಮಕ್ಕೆ ಇದು ಸಾಕು ಸಾಕು. ಅಮ್ಮ, ನಾನಿವತ್ತು ಇವಳ ಜೊತೆ ನಗ್ನಗ್ತಾ ಮಾತಾಡ್ತಿದ್ದೆ. ಅವಳನ್ನ ಕರ್ದೆ ಅಂತ ನಿನ್ ಸೊಸೆ ಸಂತೋಷ ಪಡ್ತಿದ್ದಾಳೇನೋ. ಈ ಮನೆಗ್ ಬಂದಿದ್ದ ಬೀಗ್ರ ಮುಂದೆ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತ ಹಾಗಿದ್ನಮ್ಮ. ಇವಳಿಗೆ ಹೇಳಮ್ಮ, ಇವಳು ನೀನು ನಾನು ಕ್ಷಮಿಸಿಲ್ಲ ಅಂತ. ಈ ಮನೆ ವಿಷಯಗಳು ಹೊರಗಡೆ ಹೋಗ್ಬಾರ್ದು ಅಂತ ನಾನು ಹಾಗೆ ನಡ್ಕೊಂಡೆ. ಇವಳ ಮೇಲಿರೋ ಪ್ರೀತಿಯಿಂದ ಅಲ್ಲ.
ಡ್ಯಾಡಿ ಮಮ್ಮಿ ಮನೇಲಿಲ್ಲ, ಕೇಳೋರು ಯಾರು ಇಲ್ಲ, ನೀ ಸಿಕ್ರೆ ಮುತ್ ಕೊಡ್ತೀನಿ, ಹತ್ರ ಬಾ. ಏನು ಅಂದ್ರೆ? ಏನ್ರಿ? ಸ್ಟಡಿ ಸ್ಟಡಿ. ಅಯ್ಯೋ ಏನ್ರಿ? ಪದ್ಮ ಡಾರ್ಲಿಂಗ್, ಪದ್ಮ, ನನಗೆ ಗೊತ್ತು ಕಡೆ ನೀ ನನಗೋಸ್ಕರ ಕಾಯ್ತಿರ್ತೀಯ ಅಂತ, ನನಗೆ ಗೊತ್ತು. ಆಗ್ಲೇ ಬರೋಣ ಅನ್ಕೊಂಡೆ. ನೋಡು, ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗೋಣ ಅನ್ಕೊಂಡಿದ್ದೆ, ಆದ್ರೆ ಆಗ್ಲಿಲ್ಲ. ಯಾಕೆ ಕುಡ್ಕೊಂಡು ಬಂದಿದ್ದೀರಾ? ನಿಮ್ಗೋಸ್ಕರ ಬೆಳಿಗ್ಗೆಯಿಂದ ಉಪವಾಸ ಇದ್ದು ಪ್ರಸಾದ ಇಟ್ಕೊಂಡಿದ್ದೀನಿ. ಇವಾಗ ನೀನು ಏನ್ ಚೆನ್ನಾಗಿದೆಯಾ ಹಬ್ಬ. ಅಯ್ಯೋ 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 ಅಯ್ಯೋ, ನೀವು ತಿಂದು ಉಳಿದಿದ್ದನ್ನ ನಾನ್ ತಿನ್ಬೇಕು, ಆಗ್ಲೇ ನಾನ್ ಮಾಡಿರೋ ಉಪವಾಸಕ್ಕೆ ಫಲ ಸಿಗೋದು. ಅದನ್ನ ಮೊದ್ಲೇ ಹೇಳ್ಬೇಕಿತ್ತಲ್ವರಿ? ತಿಂದು ಬಿಸಾಕಿದ್ಮೇಲೆ ಹೇಳ್ತೀರಪ್ಪ. ಈ ತಿಂಡಿ ತುಂಬಾ ಚೆನ್ನಾಗಿತ್ತು, ನನ್ಗೆ ಇನ್ನ ಬೇಕಾಗಿತ್ತು. ಯಾರಾದ್ರೂ ಕೇಳಿಸ್ಕೊತಾರೆ ಅನ್ನೋ ನಾಚಿಕೆ ಭಯ ಎರಡೂ ಇಲ್ಲ ನಿಮ್ಗೆ. ನಾಚಿಕೆನಾ? ಭಯ ನನಗಿಲ್ಲ ಅನ್ಕೊಂಡೇನ್ ನೀನು? ಭಯ ನನ್ನಲ್ಲಿ ಟನ್ ಗಟ್ಲೆ ಇದೆ. ಮೊನ್ನೆ ಪೂಜೆ ಇಟ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಹೇಳಿ ಕುಡ್ಕೊಂಡು ಬಂದಿದ್ದೀರಲ್ಲ, ನಿಮ್ಗೋಸ್ಕರ ಹುಚ್ಚಿ ತರ ಇಡೀ ದಿನ ಉಪವಾಸ ಇದ್ದು ನೀವು ಬರ್ತಿದ್ ಹಾಗೆ ನಿಮ್ ಕೈಲಿ ಪ್ರಸಾದ ತಿಂದು ಉಪವಾಸ ಮುರಿಬೇಕು ಅಂತ ಕಾಯ್ತಾ ಕೂತಿದ್ದೀನಿ. ನಿಮಗ್ ಭಯನೇ ಇಲ್ಲದ ಹಾಗಾಗೋಗಿದೆ. ನೀನು ತುಂಬಾ ಒಳ್ಳೆ ನೀನು ಅಷ್ಟ ಎತ್ತರಕ್ಕೆ ಬೆಳೆದಿದ್ಯಾ. ನೋಡು, ನನಗ್ ಭಯನೇ, ಆದ್ರೆ ನಾನ್ ಕುಡ್ದಿದ್ ಕಳ್ಳು, ಅದಕ್ಕೆ ಭಯನೇ ಇಲ್ಲ. ಒಂದ್ ವೇಳೆ ಕಳ್ಳಿಗೆ ಭಯ ಇದ್ರೆ ಆ ಕಳ್ಳಿಗೆ ಬೆಲೆನೇ ಇಲ್ಲ. ಏನೇ ನೀನು ನನ್ನ ಮಗ ಚೆನ್ನಾಗಿರ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ದೆ ಕಣೆ. ಹಾಗೆ ತಿರ್ತಿದ್ದಾಗೇನೆ ಅಲ್ಲಿ ನನ್ನ ಫ್ರೆಂಡ್ ಬಂದ್ಬಿಟ್ಟ. ಆದ್ಯ, ಪರೀಕ್ಷೆ ಬರ್ದಾಗ್ಲೂ ಕೂಡ ನನಗಿಷ್ಟೊಂದು ಟೆನ್ಷನ್ ಆಗಿರ್ಲಿಲ್ಲ. ನಿಜವಾಗ್ಲೂ ಸೀಟ್ ಸಿಗತ್ತೆ ಅಂತ್ಯಾ? ಸೀಟ್ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ, ನಿನ್ ಟೆನ್ಷನ್ ನೋಡ್ತಿದ್ರೆ BP ಶುಗರ್ ಎಲ್ಲ ಬರುತ್ತೆ ಅನ್ಸುತ್ತೆ ರಾಜಲಕ್ಷ್ಮಿ. ಅದೇನ್ ಮಾವ ಹಾಗೆ ಹೇಳ್ತಿದ್ಯಾ? ಮತ್ತಿನ್ನೇನ್ ಹೇಳು, ಚೆಕ್ ಮಾಡಕ್ಕೆ ತಾನೆ ಹೋಗ್ತಾ ಇರೋದು. ನೋಡಿದ್ಮೇಲೆ ನಿನ್ಗೆ ಅಡ್ಮಿಷನ್ ಸಿಕ್ಕಿದೆ ಅಂತ ಗೊತ್ತಾದ್ರೆ ಒಳ್ಳೇದು, ಇಲ್ಲ ಅಂದ್ರೆ ಮನೆಗೆ ಹೋಗ್ಬೋದು. ಮಾವ, ರಮ್ಮು, ನಿನಗ್ ಯಾವಾಗ ಏನ್ ಮಾತಾಡ್ಬೇಕೋ ಗೊತ್ತಾಗಲ್ವಾ? ಇದು ಕಾಲೇಜ್ ಕ್ಯಾಂಪಸ್. ಇಲ್ಲಿ ಪಾಸ್ ಆಗಿದಾರ ಫೇಲ್ ಆಗಿದಾರ ಅನ್ನೋದೇ ಕೇಳ್ಸೋದು, BP ಶುಗರ್ ಬಗ್ಗೆ ಅಲ್ಲ. ಅಬ್ಬಬ್ಬಾ, ನೀವಿಬ್ರು ಯಾಕೆ ಹೀಗೆ ಜಗಳ ಆಡ್ತಿದ್ದೀರಾ? ಹಾಯ್ ರಾಜಲಕ್ಷ್ಮಿ, ಈ ಸರಿ ಮ್ಯಾಚ್ ವಿನ್ ಆಗ್ಲಿಲ್ವಂತೆ, ಸೀಟ್ ಸಿಗುತ್ತೆ ಅಂತೀಯಾ? ಅದೇ ನನ್ಗೂ ಭಯ ಆಗ್ತಿದೆ ಛಾಯಾ. ನನ್ಗಿಲ್ಲಿ ಅಡ್ಮಿಷನ್ ಸಿಕ್ಕಿದ್ರೆ ಮಾತ್ರ ಓದಕ್ಕಾಗೋದು. ನೀನಿಲ್ದೆ ನಾನು ಬೇರೆ ಕಾಲೇಜ್ಗೆ ಹೋಗಕ್ಕಾಗಲ್ಲ. ಛಾಯಾ, ಮೊದ್ಲು ರಾಜಲಕ್ಷ್ಮಿ ಹೆಸರು ಇದೆಯೋ ಇಲ್ವೋ ಅಂತ ನೋಡೋಣ ಬನ್ನಿ. ಹಾ, ಆದ್ಯಾ, ನಿನಗೆ ಸೀಟ್ ಸಿಕ್ಕಿದೆ. ನನಗೂ ಕೂಡ ಸಿಕ್ಕಿದೆ ಆದ್ಯಾ. ರಾಜಲಕ್ಷ್ಮಿದು ಕೂಡ ನೋಡು. ಹಾ, ನೋಡ್ತಾ ಇದ್ದೀನಿ. ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ, ಶ್ರೀ ಆಂಜನೇಯಂ ಪ್ರಸನ್ನಾಂಜನೇಯಂ. ಏನಾಯ್ತು? ಸಾರಿ ರಾಜಲಕ್ಷ್ಮಿ, ನಿನಗೆ ಸೀಟ್ ಸಿಕ್ಕಿಲ್ಲ.
ಒಬ್ರು ಮುಖನ್ ಒಬ್ರು ಯಾಕೆ ನೋಡ್ಕೊಳ್ತಿದ್ದೀರಾ? ಹೇಳಿ, ಏನಾಯ್ತು? ಅತ್ತೆ ಅದು ಏನಂದ್ರೆ ಆದಿಂಗೆ ಅಡ್ಮಿಷನ್ ಸಿಕ್ತು, ಆದ್ರೆ ರಾಜಲಕ್ಷ್ಮಿಗೆ ರಾಜಲಕ್ಷ್ಮಿನ ನೋಡಿ ಕೋಚ್ ಏನ್ ಹೇಳಿದ್ರು ಗೊತ್ತಾ? ನೀನ್ ಸೀರೆ ಹಾಕೊಂಡು ಗೇಮ್ ಆಡೋದಕ್ ಬರ್ತೀಯಾ? ಅಷ್ಟಕ್ಕೂ ನಿನಗ್ ಬುದ್ಧಿ ಇದೆಯಾ? ಇನ್ನೇನ್ ಮತ್ತೆ ಯಾರನ್ನಾದ್ರೂ ಸ್ಪೋರ್ಟ್ಸ್ ಆಡೋರ್ನ ನೋಡಿ. ಸ್ಪೋರ್ಟ್ಸ್ ಅಂದ್ರೆ ಅಡ್ಗೆ ಮನೆಯಲ್ಲಿ ಅಡ್ಗೆ ಮಾಡೋದು ಅಂತ ಅನ್ಕೊಂಡಿದೀರಾ? ಇಲ್ಲಾಂದ್ರೆ ಹುಚ್ಚರ್ ತರ ಕಿರ್ಚೋದು ಅನ್ಕೊಂಡಿದೀರಾ? ಅದು ಒಂದು ಪ್ಯಾಷನ್, ಪ್ರಾಣನ್ ಕೂಡ ಪಣಕ್ಕಿಡುವಂತ ಎಮೋಷನ್. ಎಷ್ಟು ಕೇರ್ಫುಲ್ ಆಗಿರ್ಬೇಕು, ಪ್ರತಿಯೊಂದು ಹೆಜ್ಜೆಲೂ ಎಷ್ಟು ಕೇರ್ ತಗೋಬೇಕು. ಅತ್ತೆ, ವಿವೇಕಾನಂದ ಕಾಲೇಜಲ್ಲಿ ಸೀಟ್ ಸಿಗೋದು ಅಂದ್ರೆ ಸುಮ್ನೆನಾ? ರಾಜಲಕ್ಷ್ಮಿ ಗ್ರೇಟ್, ಅನ್ಕೊಂಡಿದ್ದನ್ನ ಸಾಧಿಸ್ಬಿಟ್ಲು. ಏನು ವಿವೇಕಾನಂದ ಕಾಲೇಜು ರಾಜಲಕ್ಷ್ಮಿ ಅಂತಿದ್ಯಾ? ಪದ್ಮಾ, ನಮ್ಮ ರಾಜಲಕ್ಷ್ಮಿಗೆ ಆ ಕಾಲೇಜಲ್ಲಿ ಸೀಟ್ ಸಿಕ್ಕಿದೆ. ಅದು ಕೋ ಎಜುಕೇಶನ್ ಕಾಲೇಜ್ ಅಲ್ವಾ? ಅಂದ್ರೆ ಹುಡುಗರು ಹುಡುಗಿರು ಒಟ್ಟಿಗೆ ಓದುವಂತ ಕಾಲೇಜ್ ಅಮ್ಮ ಅದು. ಹಾ, ಎಲ್ಲ ಗೊತ್ತಲ್ಲ ಅದಕ್ಕೆ ಅಂತ ಕಾಲೇಜ್ ಯಾಕೆ? ಜಾನಕಿ, ಇದೆಲ್ಲ ನಿಂಗ್ ಗೊತ್ತಾ? ಅದು ಅತ್ತೆ, ಅವಳ ಆಸೆ ಅತ್ತೆ. ಅಂದ್ರೆ ಅವ್ರ ಮಾತಿಗೆ ಬೆಲೆ ಕೊಡದೆ ನಿನ್ಗಿಷ್ಟ ಬಂದಂಗ್ ಮಾಡ್ತೀಯಾ? ಓದಿನ ವ್ಯಾಲ್ಯೂ ಗೊತ್ತಾದ್ರೆ ಆ ಕಾಲೇಜ್ ವ್ಯಾಲ್ಯೂ ಗೊತ್ತಾಗತ್ತೆ. ಒಳ್ಳೆ ಕಾಲೇಜ್ ಅತ್ತೆ. ನೀನ್ ಬಾಯಿ ಮುಚ್ಚು. ಒಳ್ಳೆ ಕಾಲೇಜ್ ಅಂತೆ, ಒಳ್ಳೆ ಕಾಲೇಜು. ಹುಡುಗರು ಹುಡುಗಿರೆಲ್ಲ ಒಟ್ಟಿಗೆ ಓದಿದ್ರೆ ಅದು ಒಳ್ಳೆ ಕಾಲೇಜ್ ಹೇಗೆ ಆಗುತ್ತೆ? ಏನದಕ್ಕೆ ನೀನ್ ಮಾಡ್ತಾ ಇರೋದು? ಈ ಮನೇಲಿ ಇಂಥ ಇಷ್ಟಗಳಿಗೆ ಆಸೆಗಳಿಗೆ ಜಾಗ ಇಲ್ಲ ಅಂತ ಗೊತ್ತು ತಾನೆ? ಗೊತ್ತಿದ್ದು ಯಾಕದ್ಗೆ ಹೀಗೆಲ್ಲ ಮಾಡ್ತಿದ್ಯಾ? ಅಮ್ಮ ಏನು ಮಾಡಿಲ್ಲ ಅತ್ತೆ. ನಾನೇ ಆ ಕಾಲೇಜಲ್ಲಿ ಓದ್ಬೇಕು ಅಂತ. ಹೌದು, ನಾನು ಅದೇ ಕಾಲೇಜ್ಗೆ ಜಾಯಿನ್ ಆಗ್ತಾ ಇರೋದು. ಅವಳು ಕೂಡ ನನ್ನ ಜೊತೆ ಒಟ್ಟಿಗೆ ಓದ್ತಾಳೆ ಬಿಡಿ. ನಿನ್ ಜೊತೆಗೆ ಅವಳು ಇಲ್ಲಿವರೆಗೂ ಮಾಡಿರೋ ಘನ ಕಾರ್ಯನೇ ಸಾಕು. ನೀನ್ ಬಾಯಿ ಮುಚ್ಕೊಂಡಿರು. ಇವ್ರಿಗಿಷ್ಟ ಬಂದಂಗ್ ಮಾಡಕ್ಕೆ ಸಲಿಗೆ ಕೊಟ್ಟಿದ್ದು ನೀನೇ ಅಲ್ವಾ ಜಾನಕಿ? ನಿನ್ ಮೇಲೆ ನಂಗೆ ತುಂಬಾ ಕೋಪ ಬರ್ತಿದೆ. ನೀನ್ ಬೇಕು ಅಂತಾನೆ ಮಾಡ್ತಿದ್ಯಾ ಇದೆಲ್ಲ. ಯಾವ ಹೆಂಡತಿ ಆದ್ರೂ ಗಂಡಂಗ್ ವಿರುದ್ಧವಾಗಿ ನಡ್ಕೋತಾಳ? ಅಂತ ಅಭ್ಯಾಸಗಳು ಈ ಮನೇಲಿ ಇದ್ಯಾ? ಗೊತ್ತಿದ್ದು ಬೇಕು ಅಂತಾನೆ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ ನಂಗೆ ಅರ್ಥ ಆಗ್ತಿಲ್ಲ. ಹಾಗಂತ ಇವಳು ಇಷ್ಟಪಟ್ಟಿದ್ದನ್ನ ಬೇಡ ಅಂತ ಹೇಳೋಕ್ಕಾಗಲ್ಲ ಅಲ್ವಾ ಅತ್ತೆ? ನಾನು ಹೇಳಿದ್ರಲ್ಲಿ ಏನಾದ್ರೂ ತಪ್ಪಿದ್ರೆ ಅಳ್ಬೇಡ ರಾಜಿ. ಏನಿದು ಇಷ್ಟು ಫೂಲಿಶ್ ಆಗಿ ಯೋಚನೆ ಮಾಡ್ತಿದ್ದಾರೆ? ಯಾವ ಡೇಸ್ ಅಲ್ಲಿ ಇದ್ದೀರಾ? ಇನ್ನು ಕೋ ಎಜುಕೇಶನ್ ಆಗ್ಬಿಟ್ರೆ ಏನಾಯ್ತು ಇವಾಗ? ಸುಮ್ಮನಿರು ರಾಜಿ. ಅಳ್ಸಿ ಸುಮ್ಮನಿರು ಅಂದ್ರೆ ಹೇಗ್ ಸುಮ್ಮನಿರ್ತಾಳೆ? ಅಮ್ಮ, ನಾನೇನ್ ಕೇಳ್ದೆ ಅಮ್ಮ? ಓದ್ತೀನಿ ಅಂತ ಕೇಳ್ದೆ ಅಷ್ಟೇ ಅಲ್ವಮ್ಮ? ಅಮ್ಮ,
ಮಾತೆತ್ತಿದ್ರೆ ಗಂಡ್ ಮಕ್ಳು ಓದೋ ಕಾಲೇಜು ಗಂಡ್ ಮಕ್ಳು ಕಾಲೇಜು ಅಂತ ಹೇಳ್ತೀರಾ. ಹುಡುಗರು ಇರೋ ಕಾಲೇಜಲ್ಲಿ ನಾನು ಓದಿದ್ರೆ ಇಷ್ಟು ವರ್ಷ ನೀವು ಬೆಳೆಸಿರೋದ್ರ ಮೇಲೆ ನಿಮಗ್ ನಂಬಿಕೆ ಹೊರಟೋಗುತ್ತಾ ಅಮ್ಮ? ನಿಮ್ ಮೇಲಿರೋ ನಂಬಿಕೆಯಿಂದ ಗೊತ್ತಿಲ್ದೇ ಇರೋರ್ ಜೊತೆ ನನ್ನ ಜೀವನನೇ ಹಂಚ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದೀನಿ. ನೀವು ಕಡೆ ಪಕ್ಷ ನನ್ ಓದ್ಗೋಸ್ಕರ ಆದ್ರೂ ನನ್ನ ನಂಬಲ್ವಮ್ಮ? ನೀನ್ ಬೆಳೆಸಿರೋ ಸಂಸ್ಕಾರದ ಮೇಲೋ ಇಲ್ಲ ನಿನ್ ಮೇಲೆ ನಂಬಿಕೆ ಇಲ್ದೇನೋ ಅಲ್ಲ ಅಮ್ಮ. ಅವ್ರಿಗೆ ಕೊಟ್ಟಿರೋ ಮಾತುಗೋಸ್ಕರ ನಿಮ್ ಗಂಡ ಎಲ್ಲಾದ್ನೂ ಅರ್ಥ ಮಾಡ್ಕೋತಾರೆ ಅಲ್ವಾ? ನಿಮ್ ಮಗಳನ್ನ ಅರ್ಥ ಮಾಡ್ಕೊಳ್ಳೋದಿಲ್ವಾ? ಹೌದಮ್ಮ, ನನ್ನ ಮನ್ಸನ್ನ ಅರ್ಥ ಮಾಡ್ಕೋ ಅಂತ ಅಪ್ಪಂಗ್ ಹೇಳಮ್ಮ. ಹೇಳಮ್ಮ. ಇಷ್ಟು ದಿನ ರಾಜಲಕ್ಷ್ಮಿ ನನಗಿಂತ ತುಂಬಾ ಲಕ್ಕಿ ಅನ್ಕೊಂಡಿದ್ದೆ. ಇಷ್ಟು ದೊಡ್ಡ ಫ್ಯಾಮಿಲಿ ಅವಳ ಸುತ್ತ ಇದ್ರೂ ಕೂಡ ಅವಳಿಗೆ ಅಂತ ಒಂದು ಇಂಡಿವಿಜುವಾಲಿಟಿ ಕೂಡ ಇಲ್ಲ. ತಲೆ ಅಲ್ಲಾಡ್ಸೋದು, ಹೇಳದನ್ನ ಮಾಡೋದು, ಇದನ್ನ ಬಿಟ್ರೆ ಇಲ್ಲಿ ಇನ್ನೇನೂ ಇಲ್ಲ. ಆದ್ರೆ ನನ್ನಮ್ಮ ಹೀಗಿರ್ಲಿಲ್ಲ. ಫ್ರೆಂಡ್ಸ್ ಹಾಗೆ ಬೆಳೆಸಿದ್ದು. ನನ್ನ ಒಪಿನಿಯನ್ಸ್ಗೆ, ನನ್ನ ಡಿಸಿಷನ್ಸ್ಗೆ ಸಪೋರ್ಟ್ ಮಾಡ್ತಿದ್ರು. ಸ್ಟ್ರಾಂಗ್ ಆಗಿ ನಿಂತ್ಕೋತಾ ಇದ್ರು. ನಮಗಿಷ್ಟ ಆಗಿರೋದನ್ನ ಮಾಡಿದ್ರೆ ನಮ್ ಲೈಫಲ್ಲಿ ನಾವ್ ಕಾಣಿಸ್ತೀವಿ. ನಮ್ ಲೈಫ್ ಏನು, ನಾವೇನು ಅಂತ ಗೊತ್ತಾಗತ್ತೆ. ಆದ್ರೆ ಪಾಪ ರಾಜಲಕ್ಷ್ಮಿಗೆ ಈ ಮನೇಲಿ ಅಂತ ಇಂಡಿವಿಜುವಾಲಿಟಿನೇ ಇಲ್ಲ. ಅದೇ ನಾನು ರಾಜಲಕ್ಷ್ಮಿ ಹಾಗೆ ಹಾಕಿ ಪ್ಲೇಯರ್ ಆಗಿದ್ರೆ ನನ್ ಮಮ್ಮನೇ ನನ್ನ ಡ್ರೀಮ್ಸ್ ನ ಫುಲ್ಫಿಲ್ ಮಾಡ್ತಿದ್ರು. ಐ ಮಿಸ್ ಯು ಮಮ್ಮ. ಲವ್ ಯು. ಪೂಜೆಯಲ್ಲಿರೋ ಫೋಟೋಸ್ ನನ್ನ ಫೋನಲ್ಲಿ ಯಾರು ತೆಗ್ದಿರ್ತಾರೆ? ಸೈಡ್ ಪ್ಲೀಸ್, ಸೈಡ್ ಸೈಡ್. ಇಲ್ಲಿ ಬಾಯ್ಲಿ. ಏನಕ್ಕ? ಏ ಬಿಟ್ಟು, ಪೂಜೆಲಿ ನೀನೇನಾದ್ರೂ ನನ್ನ ಫೋಟೋಸ್ ತೆಗಿದ್ಯಾ? ಇಲ್ವಲ್ಲ ಅಕ್ಕ. ಒಂದ್ಸಲ ಈ ಫೋಟೋಸ್ ನೋಡು, ನೆನ್ಪಾಗತ್ತೇನೋ. ಫೋಟೋ ತುಂಬಾ ಚೆನ್ನಾಗಿದ್ಯಾ ಅಕ್ಕ? ಏ, ಈ ಫೋಟೋಸ್ ಯಾರು ತೆಗ್ದಿದ್ದು ಅಂತ ಕೇಳ್ತಾ ಇದ್ದೀನಿ. ಫೋಟೋ ನಾನ್ ತೆಗಿಲಿಲ್ಲ ಅಕ್ಕ. ಫೋಟೋ ಏನಾದ್ರೂ ನಾನ್ ತೆಗೆದ್ರೆ ದೊಡ್ಡಪ್ಪ ನನ್ ಕಿವಿ ಹಿಂಡ್ಬಿಡ್ತಾರೆ ಅಂತ ನನಗ್ ಭಯ ಅಕ್ಕ. ಅದಕ್ಕೆ ನಾನ್ ಯಾರ ಫೋಟೋಸು ತೆಗಿಯಲ್ಲ. ಮತ್ತೆ ಈ ಫೋಟೋಸ್ ಯಾರು ತೆಗ್ದಿದ್ದಾರೋ? ನನ್ ಗೊತ್ತಿರೋ ಪ್ರಕಾರ ಸೀನು ಮಾವ ತೆಗ್ದಿರ್ಬೋದು. ಶ್ಯೂರಾ? ಹೌದಕ್ಕ. ಈ ಮನೇಲಿ ಸೀನು ಮಾವಂಗ್ ಬಿಟ್ರೆ ಫೋನ್ ಉಪಯೋಗ್ಸಕ್ ಯಾರಿಗ್ ಬರುತ್ತೆ ಹೇಳು? ರಾಜಿ, ಹೆಣ್ಣು ಮಕ್ಕಳು ಹೀಗೆಲ್ಲ ಕಣ್ಣೀರ್ ಹಾಕ್ಬಾರ್ದು. ಅದು ತವ್ರ ಮನೆಗೆ ಒಳ್ಳೇದಲ್ಲಮ್ಮ. ಊಟ ಮಾಡು ಕಂದ. ನಂಗ್ ಬೇಡ ಅಮ್ಮ.
ನನ್ ಕಣ್ಣೀರ್ಗೆ ಈ ಮನೇಲಿ ಬೆಲೆ ಇಲ್ಲ ಅಂದ್ಮೇಲೆ ನನ್ಗೆ ಈ ಊಟನೂ ಬೇಡ. ಹಾಗೆ ಹೇಳ್ಬಾರ್ದು. ಯಾರ್ದೋ ಮೇಲಿನ ಕೋಪನ ಅನ್ನದ ಮೇಲೆ ತೋರಿಸ್ಬಾರ್ದು. ನಿಮ್ಮಮ್ಮ ನಾನ್ ತಿನ್ನಿಸ್ತಿದ್ದೀನಲ್ವಾ, ತಿನ್ನು ರಾಜಾ. ನಾನು ಓದ್ಕೋಬೇಕಮ್ಮ. ಅಮ್ಮ, ಆದ್ಯ ಹೇಳ್ತಿರೋದ್ರಲ್ಲಿ ತಪ್ಪೇನಿದೆ? ಇಲ್ಲಿ ನಿನ್ ನಿರೀಕ್ಷೆಗಳನ್ನ ತೀರ್ಸಕ್ಕೂ ನಾನು, ಅಲ್ಲಿ ಅವ್ರ ನಿರೀಕ್ಷೆಗಳನ್ನ ತೀರ್ಸಕ್ಕೂ ನಾನೇ. ಇವಾಗ ನಿಮಗೋಸ್ಕರ, ಅಲ್ಲಿ ಅವ್ರಿಗೋಸ್ಕರ. ಈ ಪ್ರಯಾಣದಲ್ಲಿ ನಾನೆಲ್ಲಿದ್ದೀನಮ್ಮ? ಯಾಕಮ್ಮ ನನ್ ಬದುಕನ್ನ ನನ್ನ ಇಷ್ಟದಾಗ ಬದುಕೋಕ್ ಬಿಡ್ತಿಲ್ಲ? ಅಮ್ಮ, ನಾನ್ ಯಾವತ್ತು ನಿನ್ನ ಹತ್ರ ಏನು ಬೇಡ್ಕೊಂಡೇ ಇಲ್ಲ. ಇವತ್ ಬೇಡ್ಕೊತಿದ್ದೀನಿ. ನಾನ್ ಓದ್ಬೇಕಮ್ಮ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆಗೋಸ್ಕರ ಬದುಕ್ತೆ. ಬೆಳೀತಾ ಬೆಳೀತಾ ನನ್ನ ತಂಗಿಗೋಸ್ಕರ ಬದುಕ್ತೆ. ಮದುವೆ ಆದ್ಮೇಲೆ ನನ್ನ ಗಂಡನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಅತ್ತೆಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ನಾನು ಬದುಕ್ತೆ. ಯಾಕಮ್ಮ ನನ್ ಬದುಕನ್ನ ನನ್ನ ಇಷ್ಟದಾಗ ಬದುಕೋಕ್ ಬಿಡ್ತಿಲ್ಲ? ಅಮ್ಮ, ನಾನ್ ಯಾವತ್ತು ನಿನ್ನ ಹತ್ರ ಏನು ಬೇಡ್ಕೊಂಡೇ ಇಲ್ಲ. ಇವತ್ ಬೇಡ್ಕೊತಿದ್ದೀನಿ. ನಾನ್ ಓದ್ಬೇಕಮ್ಮ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆಗೋಸ್ಕರ ಬದುಕ್ತೆ. ಬೆಳೀತಾ ಬೆಳೀತಾ ನನ್ನ ತಂಗಿಗೋಸ್ಕರ ಬದುಕ್ತೆ. ಮದುವೆ ಆದ್ಮೇಲೆ ನನ್ನ ಗಂಡನಿಗೋಸ್ಕರ, ನನ್ನ ಮಗಳಿಗೋಸ್ಕರ, ನನ್ನ ಅತ್ತೆಗೋಸ್ಕರ, ನನ್ನ ಕುಟುಂಬಕ್ಕೋಸ್ಕರನೇ ನಾನು ನೀವು ನಮ್ಮೋರು ಅನ್ಕೋತಿದ್ದೀರಾ, ಆದ್ರೆ ಅವ್ರೇನೋ ನಿಮ್ ಮಗಳನ್ನ ಪಂಜರದಲ್ಲಿಟ್ಟು ಗಿಳಿ ಹಾಗೆ ಕೂಡ್ ಹಾಕ್ತಿದ್ದಾರೆ. ಆದ್ಯ, ನನ್ನ ಮಗಳು ಇಲ್ಲಿವರೆಗೂ ನನ್ನ ಹತ್ರ ಏನನ್ನೂ ಕೇಳಿಲ್ಲ. ಇವಳು ಕೋರಿಕೆನ ತೀರ್ಸೋದಕ್ಕೋಸ್ಕರ ಎಷ್ಟೇ ಕಷ್ಟ ಆದ್ರೂ ಸರಿ, ನಾನು ಮುಂದೆ ಹೆಜ್ಜೆ ಇಡ್ತೀನಿ.
ಹೆಜ್ಜೆ ಇಡೋದೇನೋ ಮೊದ್ಲು ನಿಮ್ ಗಂಡನಿಂದಾನೇ ಶುರು ಮಾಡಿ. ಕಟ್ಟುಪಾಡುಗಳ ಜೊತೆಗೆ ಹೆತ್ತ ಮಗಳ ಜೀವನ ಕೂಡ ಮುಖ್ಯ ಅಂತ ತಿಳಿಸ್ಬೇಕು. ಆವ್ಯ 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 ಇಲ್ಲಿವರೆಗೂ ನೀನು ಏನ್ ಮಾತಾಡಿದ್ರು ಕೂಡ ಕೇಳಿಸ್ಕೊಂಡು ನಾನು ಸುಮ್ಮನೆ ಇದ್ದೆ. ಆದ್ರೆ ನನ್ನ ಗಂಡನ ಬಗ್ಗೆ ಇನ್ನೊಂದು ಮಾತೇನಾದ್ರೂ ನೀನು ಮಾತಾಡಿದ್ದೆ ಆದ್ರೆ ರಾಜಿ, ನಾನು ಏನ್ ಮಾಡ್ಬೇಕು ಅನ್ನೋದು ನನಗೆ ಅರ್ಥ ಆಗಿದೆ. ಅದನ್ನ ಹೇಗ್ ಮಾಡ್ಬೇಕು ನಾನು ಮಾಡಿ ತೋರಿಸ್ತೀನಿ. ಅಮ್ಮ, ಏನೇ ಯಾಕೆ ಹಾಕೋಗ್ತಿದ್ಯಾ? ನನ್ ಚೌಲಿ ಕಾಣಿಸ್ತಾ ಇಲ್ಲ, ನೀನೇನಾದ್ರೂ ನೋಡಿದ್ಯಾ? ನಿನ್ನೆ ನಾನೇ ಅಲ್ಲಿ ಒಣಗ ಹಾಕಿದ್ದೆ, ಅಲ್ಲಿರ್ಬೋದು ನೋಡು. ಅಲ್ಲಿ ಒಣಗಿಸಿದ್ರೆ ಅಲ್ಲೇ ಇರ್ಬೇಕಲ್ವೇನಮ್ಮ? ಅಲ್ಲಿಲ್ಲ. ಏನತ್ಗೆ? ನನ್ ಚೌಲಿ ಕಾಣಿಸ್ತಾ ಇಲ್ಲ ಪಾರ್ವತಿ, ನೀನೇನಾದ್ರೂ ನೋಡಿದ್ಯಾ? ಇಲ್ವಲ್ಲ. ಏನಿ ಜಗಳ? ಏನಿಲ್ಲ ರೀ, ಅತ್ಗೆ ಚೌಲಿ ಕಾಣಿಸ್ತಿಲ್ವಂತೆ. ನೀವೇನಾದ್ರೂ ನೋಡಿದ್ರಾ? ಚೌಳಿ ಇಟ್ಕೊಂಡು ನಾನೇನ್ ಮಾಡ್ಲಿ? ನಾನ್ ನೋಡಿಲ್ಲ. ಮತ್ತೆ ನಾನು ಅಲ್ಲಿ ಒಣಗಾಕಿರೋ ಚೌಲಿ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಅಮ್ಮ. ಚೌಳಿ ಎತ್ಕೊಂಡು ಹೋಗೋಷ್ಟು ಬರ್ಗೆಟ್ಟಿರೋ ನಮ್ಮೂರಲ್ಲಿ ಯಾರಿದ್ದಾರೆ? ಅದೇ ನಂಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಹೋಗ್ಲಿ ಬಿಡಮ್ಮ, ಹೋಗಿರೋದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀರಾ? ಹೊಸ ತಗೊಂಡ್ರಾಯ್ತು. ಅದಲ್ಲ ಕಣೋ, ಒಳ್ಳೆ ಚೌಲಿ ಅದು, ತುಂಬಾ ಹುಡುಕಿ ತಂದಿದ್ದು. ನನ್ ಗಂಡನ್ಗೆ ಹೇಳಿ ಹುಡುಕಿಸ್ಬೇಕು. ಚೌಲಿ ನಮ್ಮ ಚೌಲಿ. ಏನಪ್ಪ ಚೌಲಿ ಅವನೇ? ಇಲ್ಲಿ ಬಾರಪ್ಪ. ತಗೋ ಚೌಲಿನ ತಗೋ. 500 ರೂಪಾಯಿ ಕೊಡು. ಇಲ್ಲಿ ನೋಡು, ಆ ಚೌಲಿ ತಗೊಂಡ್ ಬಾ. ನೋಡು ಪದ್ಮಾ, ಅದನ್ನ ಈ ಕಡೆ ಕೊಡಿ ಅತ್ಗೆ. ಇನ್ಯಾವುದು ಇಲ್ವಾ? ಇದೆಯಮ್ಮ, ತಗೊಂಡ್ ಬಾ. ಇದನ್ ನೋಡೆ. ಎಷ್ಟಪ್ಪ ಅದು? 500 ರೂಪಾಯಿ. ತಗೊಳಪ್ಪ. ಒಂದ್ ನಿಮಿಷ ಇರೋ. ಓಡೋ, ಯಾರು ಅಂತ ಹೇಳೋ. ಅಲ್ಲಿ ನೋಡಿ, ಅವರೇನೆ. ಅಳಿ ಅಂದ್ರೆ ಬನ್ನಿ ಇಲ್ಲಿ. ಅತ್ತೆಯವ್ರೆ, ಪದ್ಮಗೆ ಸ್ವೀಟ್ ಅಂದ್ರೆ ತುಂಬಾ ಇಷ್ಟ, ಕೊಡೋದಕ್ಕೆ ಹೋಗ್ತಾ ಇದ್ದೀನಿ. ಪದ್ಮ ಇಲ್ಲೇ ಇದ್ದಾಳೆ, ಬನ್ನಿ. ಪದ್ಮ, ನೀನ್ ಇಲ್ಲೇ ಇದೀಯಾ? ನಿನ್ನ ನಿಜವಾಗ್ಲೂ ನೋಡ್ಲೇ ಇಲ್ಲ ನಾನು. ನಿನ್ಗೋಸ್ಕರನೇ ಹುಡುಕ್ತಾ ಓಡಾಡ್ತಾ ಇದ್ದೀನಿ ಇಲ್ಲೆಲ್ಲ. ಇವರೇ ನಮ್ಮ ಮಾರಿದ್ದು. ನಮ್ಮ ಅಳಿಯ ಮಾರಿದ್ದ? ಹೌದಮ್ಮ, ಚೌಕಾಸಿ ಮಾಡಿ 490 ರೂಪಾಯಿ ಮಾರಿದ್ರು. ಏಯ್, ಏನೋ ಮಾತಾಡ್ತಿದ್ಯಾ? ನನ್ನ ಹೆಸರು ವೆಂಕಟ್ರಾವ್, ರಿಂಗು ವೆಂಕಟ್ರಾವ್. ನನಗಿಂತ ಚೀಪ್ ಕೆಲಸ ಮಾಡೋ ಅಗತ್ಯ ಏನಿದ್ಯಾ? ಏಯ್, ನಾನ್ ಜಮೀನ್ದಾರ ಕಣೋ. ಏನೋ ರಿಕ್ವೆಸ್ಟ್ ಮಾಡಿದಕ್ಕೆ ಇವ್ರ ಮನೆ ಹಳ್ಳಿನಾಗ ಬಂದಿದ್ದೀನಿ ಅಷ್ಟೇ. ಸುಮ್ನೆ ಇರ್ರಿ, ಮಾರಿದ್ ನೀವೇನೆ, ನನ್ಗೇನ್ ಗೊತ್ತಾಗಲ್ವಾ? ಹೇಗ್ ಕಾಣಿಸ್ತಿದ್ದೀನಿ ನಿಂಗೆ? ಅತ್ತೆ ಅವ್ರೆ, ಇಷ್ಟು ವರ್ಷದಿಂದ ಈ ಮನೇಲಿ ಇದ್ದೀನಿ, ಯಾವತ್ತಾದ್ರೂ ಏನಾದ್ರು ಕಳೆದೋಗಿದ್ಯಾ? ಇಲ್ಲ ಅಳಿ ಅಂದ್ರೆ. ಪದ್ಮ, ಜರುಗು ಶಿವರಾಜ. ಪದ್ಮ, ನನ್ ಬಗ್ಗೆ ನಿನಗ್ ಗೊತ್ತಿಲ್ವಾ ಪದ್ಮ? ನಿನಗೆ ಹೇಳ್ದೇನೆ ಒಂದ್ ಸ್ವೀಟ್ ತಿಂದಿದ್ದೀನ? ನಿನಗೆ ಹೇಳ್ದೇನೆ ಒಂದ್ ಹೆಜ್ಜೆ ಹೊರಗಡೆ ಯಾವತ್ತಾದ್ರು ಇಟ್ಟಿದ್ದೀನ? ಅಷ್ಟೇ ಯಾಕೆ, ಇವಾಗ ಕೂಡ ಈ ಸ್ವೀಟ್ ನ ನಿನಗೆ ತಿನ್ಸೋಣ ಅಂತ ಮನೇಲೆಲ್ಲ ಹುಡುಕ್ತಾ ಇದೀನಿ ಪದ್ಮ, ಮನೇಲೆಲ್ಲ ಹುಡುಕ್ತಾ ಇದೀನಿ. ನೋಡು ಜರುಗು ಶಿವರಾಜು. ತಂಗಿಯಮ್ಮ, ಇಷ್ಟು ವರ್ಷದಿಂದ ನಾನು ನೋಡ್ತಾ ಇದೀಯಾ, ನಾನು ಎಂತವನು ಅಂತ ನಿಂಗೆ ಗೊತ್ತಿಲ್ವಾ ತಂಗಿಯಮ್ಮ? ಆಫ್ಟರ್ ಆಲ್ ಒಂದು ಚೌಲಿ ಮಾರೋನಿಗೆ ನಾನ್ ಮಾರ್ದೀನಿ ಅಂದ್ರೆ ನೀವೆಲ್ಲ ನಂಬ್ತಿದ್ದೀರಾ ತಂಗಲ್ವಾ? ಇನ್ನು ನಿಲ್ಸು. ಶಿವರಾಜು, ನೀನ್ ಯಾವಾಗ್ಲೂ ನನ್ ಜೊತೆಲೇ ಇರ್ತೀಯಲ್ವಾ? ನೀನ್ ಕೂಡ ಇದನ್ನ ನಂಬ್ತೀಯ ಶಿವರಾಜು?
ಅದೇ ಭಾವ ನನಗೂ ಅರ್ಥ ಆಗ್ತಿಲ್ಲ. ಲೈ ಹೇಳೋ, ಯಾರ್ ಮಾರಿದ್ ನಿಂಗೆ? ಇಲ್ಲಮ್ಮ, ಅವರೇ ಮಾರಿದ್ದು. ಸಿಕ್ಕಾಪಟ್ಟೆ ಚೌಕಾಸಿ ಮಾಡಿ ಮಾರಿದ್ರು. ನಿನ್ ಕೈ ಮುಗಿತೀನಿ ಕಣೋ, ನಿನ್ನ 500ಕ್ಕೆ ಇನ್ನೂ 500 ಸೇರ್ಸ್ಕೊಡ್ತೀನಿ ನೋಡು. ಇಲ್ಲಿಂದ ಹೊರಟು ನೀನು. ನನ್ನ ಹೆಂಡತಿ ಮೊದಲೇ ಒಳ್ಳೆ ಕಣೋ, ನಿನ್ನ ಕೈ ಮುಗಿತೀನಿ ಕಣೋ. ಲೋ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳೋ ಪ್ಲೀಸ್. ಅದು ಅದು ಹಾಗೆ ಬರ್ಬೇಕು ದಾರಿಗೆ. ಇವಾಗ ಬಂದ ದಾರಿಗೆ ಅತ್ತೆ ಅವ್ರೆ, ಇವಾಗ ಕೇಳಿ ಇವನ್ನ ಹೇಳೋ. ಯಾರ್ ಕೊಟ್ರೋ? ಯಾರ್ ಮಾಡಿದ್ದು? ಚೌಲಿ ತರ ಇನ್ನೊಂದ್ ಚೌಲಿ ಇರುತ್ತಲ್ಲಮ್ಮ, ಮನುಷ್ಯರು ತರಾನೇ ಇನ್ನೊಬ್ರು ಮನುಷ್ಯರು ಇರ್ತಾರೆ. ಶಂಕರಯ್ಯ, ಚೆನ್ನಾಗಿದೀಯಾ? ನಾನ್ ಚೆನ್ನಾಗೇ ಇದ್ದೀನಮ್ಮ. ಏನಮ್ಮ ಈ ಕಡೆ ನಡ್ಕೊಂಡ್ ಬರ್ತಾ ಇದ್ದೀರಾ? ಅದು ಒಂದು ಚಿಕ್ಕ ಕೆಲ್ಸಕ್ಕೆ ಹೋಗಿದೆ, ಆಟೋ ಸಿಕ್ಲಿಲ್ಲ. ಇಲ್ಲೇ ಹತ್ರ ಅಲ್ವಾ ಅಂತ ನಡ್ಕೊಂಡು ಹೋಗ್ತಾ ಇದ್ದೀನಿ. ನೀವು ನಡೆಯೋದು ಅಂದ್ರೆ ಏನಮ್ಮ? ಮಾತಿನ ಸಹಾಯ ಕೂಡ ಮಾಡದೇ ಇರೋ ಈ ದಿನದಲ್ಲಿ ಊರಿನ ವ್ಯಕ್ತಿಗಳನ್ನ ಮನೆ ವ್ಯಕ್ತಿಗಳ ಹಾಗೆ ನೋಡುವಂತ ದೊಡ್ಡವ್ರು ನೀವು. ನಮ್ಮ ಮನೆ ಕಾಲಿಟ್ರೆ ಸಾಕ್ಷಾತ್ ಅಮ್ಮನವರೇ ಬಂದಿದ್ದಾರೆ ಅಂತ ಅನ್ಕೊಂಡು ಆನಂದ ಪಡ್ತೀವಿ. ಬಂದ್ ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಹೋಗಿಮ್ಮ. ಎಷ್ಟು ಪ್ರೀತಿಯಿಂದ ಕರೀತಿದ್ದೀರಾ ಶಂಕರಯ್ಯ. ಇನ್ಯಾವತ್ತಾದ್ರೂ ಸಮಯ ಇದ್ದಾಗ ಬರ್ತೀನಿ. ಆ ಮಾತಂದ್ರಲ್ಲ ಸಾಕಮ್ಮ. ಒಂದ್ ನಿಮಿಷ ಅಮ್ಮ, ಆಟೋ ತಗೊಂಡ್ ಬರ್ತೀನಿ. ಅಲ್ಲಿ ನೋಡಿ, ಯಜಮಾನ್ರೆ ಬರ್ತಾ ಇದ್ದಾರಮ್ಮ.